ದಾಟು. ಅಧ್ಯಾಯ 16. ಮಗ 2-3 ಸಲ ಊರಿಗೆ ಹೋಗಿ ಆ ಹುಡುಗಿ ವಾಸವಾಗಿರುವ ತೋಟದ ಹೊಳೆಬಾಗಿಲಿನಲ್ಲಿ ಸಂಜೆಯ ತನಕ ಕಾರು ನಿಲ್ಲಿಸಿದ್ದು, ಸಂಜೆಯಾದ ಮೇಲೆ ಮನೆಗೂ ಹೋಗದೆ ನೇರವಾಗಿ ತುಮಕೂರಿಗೆ ಹೋಗುತ್ತಿದ್ದ ಸಂಗತಿ ಮಂತ್ರಿಗಳಿಗೆ ಕ್ರಮವಾಗಿ ತಿಳಿಯುತ್ತಿತ್ತು. ಇದು ಗಂಡ ಹೆಂಡಿರ ಜಗಳ ಇದ್ದ ಹಂಗೆ, ಅವರವರೇ ರಾಜಿಯಾಗಬೇಕು, ಮಧ್ಯ ನಾವು ಶಾನೆ ಹೋಗಾಕಾದು, ಲವ್ ಅನ್ನೋದು ಗೋಂದು ಇದ್ದ ಹಂಗೆ. 2ನೇ ಸಲ ತಗಲ್ಕಂಡ್ತು ಮತ್ತೆ ಬಿಡೋಲ್ಲ. ಸಂಜೆ ಗಂಟ ಅವಳು ಅವನನ್ನ ಯಾಕೆ ಒಬ್ಬೊಬ್ನನ್ನೇ ಕುಂಡ್ರಿಸ್ಕೊಂಡಿರ್ತಾಳೆ ಎಂದು ತಾಳ್ಮೆ ಸಮಾಧಾನಗಳಿಂದ ಸುಮ್ಮನಿದ್ದರು. ಆತುರ ತೋರಿಸಿದ ಹೆಂಡತಿಗೆ ಸಮಾಧಾನ ಹೇಳಿದರು. ಊರಿನಲ್ಲಿ ಕಾತರರಾಗಿದ್ದ ದೊಡ್ಡ ಯಜಮಾನರಿಗೂ ತಿಳುವಳಿಕೆ ಹೇಳಿ ಅವನ ಮತ್ತು ಅವಳ ತೋಟದ ಮೇಲೆ ಕಣ್ಣಿಡಿಸಿರಬೇಕೆಂದು ಸೂಚನೆ ಕೊಟ್ಟಿದ್ದರು. ಇನ್ನು 4 ತಿಂಗಳಿಗೆ ಮಹಾಚುನಾವಣೆ ನಡೆಯುತ್ತದೆ. ತಮ್ಮ ಭವಿಷ್ಯದ ಬಗೆಗೆ ಅವರು ಹೆಚ್ಚು ಆಶಾವಾದಿಗಳಾಗಿಲ್ಲ. ಎಂದರೆ ಈ ಸಲ ಚುನಾವಣೆಗೆ ನಿಲ್ಲಬೇಕೆಂದು ಅವರ ಮತಸ್ಥರೇ ಆದ ಬೂದಿಹಳ್ಳಿ ತಿಮ್ಮೇಗೌಡರು ಉಮೇದಿನಿಂದ ಅವರಂತೆ. ಓಟು ಕೊಡುವ ಜನದ ತಿಕ್ಕಲು ಹೇಳೋಕ್ಕಾಗುಲ್ಲ. ಅಕಸ್ಮಾತ್ ತಮಗೆ ಎಪ್ಪೆಯಾದರೆ? ಆದರೂ ಆಗಲೇ ಮಂತ್ರಿಯಾಗಿರುವ ತಾವು ಆರಿಸಿ ಬರುವುದು ಹೆಚ್ಚು ಕಷ್ಟವಲ್ಲ. ಈಗಿರುವ ಬೆಂಬಲವೇ ಮುಂದುವರಿದರೆ ಉಪಮಂತ್ರಿಯಾಗುವುದೂ ಕಷ್ಟವಿಲ್ಲ. ಆದರೆ ಈ 5 ವರ್ಷದ ಅನುಭವ ಮತ್ತು ಸೇವೆಯನ್ನು ಗಮನಿಸಿ ಸಂಪುಟ ಸಚಿವರನ್ನಾಗಿ ಮಾಡುತ್ತಾರೆಯೇ? ಮುಂದಿನ ಸಲ ಯಾರು ಚೀಫ್ ಆಗ್ತಾರೋ? ಈಗಿರೋರನ್ನ ಪಲ್ಟಿ ಹೊಡೆಸಿ ತಾವು ಆಗಬೇಕು ಅಂತ ಪಾರ್ಟಿ ಅಧ್ಯಕ್ಷರು ಕೆಲಸ ಮಾಡುತ್ತಿದ್ದಾರೆ. ನಂಗೂ ಅವರಿಗೂ ಚೆನ್ನಾಗೇನೋ ಇದೆ. ಸೊಸೆ ಸಾಯದಿದ್ದರೆ ಅಥವಾ ಹಾಸನದ ಪುಟ್ಟೇಗೌಡರ ಜೊತೆ ಸಂಬಂಧ ಬೆಳೆದಿದ್ದರೆ ಮಾಡುತ್ತಿದ್ದರೇನು. ಆದರೆ ಮಗನ ಹುಚ್ಚು ತಮಗೆ ವಿರುದ್ಧವಾಗಿದೆ. ಹೇಗಾದರೂ ಸರಿ, ಅವನು ಮತ್ತೆ ಮದುವೆಯಾಗಿ ತಮ್ಮ ವಂಶ ಬೆಳೆಯಬೇಕು. ಕುಡಿಯುವುದು, ಸಿನಿಮಾ ನೋಡುವುದು ಬಿಟ್ಟು ವ್ಯವಹಾರದಲ್ಲಿ ನಿಗಾ ಮಡಗುವ ಹಾಗಾಗಬೇಕು. ಚಿಕ್ಕೋರ ಖುಷಿಗಾಗಿ ನಾನು ಎಷ್ಟು ತ್ಯಾಗ ಮಾಡ್ತಿದ್ದೀನಿ ಎಂಬ ಉನ್ನತ ಭಾವವು ಒಂದೊಂದು ಸಲ ಬರುತ್ತಿತ್ತು. ಆದರೆ ಅವನ ಕಾಗದ ನೋಡಿ ಅವರು ಕಿಡಿಕಿಡಿಯಾದರು. ರೂಪ, ಗುಣ, ವಿದ್ಯೆ ಎಲ್ಲದರಲ್ಲೂ ತಕ್ಕವಳಾದ ನಿಮ್ಮ ಸ್ನೇಹಿತರೂ ಅಸೆಂಬ್ಲಿ ಸದಸ್ಯರೂ ಆದ ಬೆಟ್ಟಯ್ಯನವರ ಮಗಳನ್ನು ಮದುವೆಯಾಗುವುದಾಗಿ ನಿಶ್ಚಯಿಸಿರುವುದಾಗಿಯೂ ಈ ನಿಶ್ಚಯ ಯಾವ ಕಾರಣಕ್ಕೂ ಬದಲಾಗುವುದಿಲ್ಲವೆಂದು ಬರೆದು, ಮಂಡ್ಯದಲ್ಲಿ ಆದಂತೆ ಈ ಮದುವೆಯನ್ನು ಮಂತ್ರಸಹಿತ ಮಾಡಿಸಿಕೊಡಬೇಕೆಂದು ಮಗನು ತಂದೆಯನ್ನು ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಕೇಳಿಕೊಂಡಿದ್ದ. ಎಲ್ಲಿಂದ ಎಲ್ಲಿಗೆ ಮುಟ್ಯದೆ ಕನೆಕ್ಷನ್ನು ಎಂದುಕೊಂಡರು. ಪಾಳೇಗಾರರ ವಂಶದವರಾಗಿ ಜನನಾಯಕರಾದ ತಾವು ಮಾದಿಗನ ಮಗಳನ್ನು ತರುವ ಸಲಹೆಯೇ ಅವರ ಮೈಮೇಲೆ ಮುಳ್ಳುಗಳನ್ನು ಎಬ್ಬಿಸಿತು. 2ನೆಯದಾಗಿ, ಹೀಗೆ ಮಾಡಿದರೆ ಜಾತ್ಯಸ್ಥರು ಸುಮ್ಮನಿರ್ತಾರಾ? ಹದ್ದಿನ ಹಂಗೆ ಕಾಯ್ಕಂಡಿದಾನೆ ಬೂದಿಹಳ್ಳಿ ತಿಮ್ಮೇಗೌಡ. ನಮ್ಮ ಜಾತಿ ಓಟೆಲ್ಲ ಬಾಚಿಕಂಡ್ಬಿಡ್ತಾನೆ. ನನ್ನ ಬೀಜಕ್ಕೆ ಹುಟ್ಟಿ ನಂಗೆ ಹಿಂಗ್ ಮಾಡಕ್ಕೆ ಹೊಂಟವನಲ್ಲ ಈ ನನ್ನ ಮಗ ಎಂದು ತಮ್ಮಲ್ಲಿಯೇ ರೇಗಿಬಿಟ್ಟರು. ಆದರೆ ಉಪಾಯವಾಗಿ ಬಿಡಿಸಿಕೋಬೇಕು, ದಬಾಯಿಸಿ ಎಳೆದರೆ ನಮ್ಮ ಸೆರೆಗೆ ಹರಿಯುತ್ತೆ ಎಂಬ ತಿಳುವಳಿಕೆಯಿಂದ ಸುಮ್ಮನಾದರು. ವಿಷಯವನ್ನು ಹೆಂಡತಿಗೂ ಹೇಳಲಿಲ್ಲ. ಹೇಳಿ ಅವಳು ಅತ್ತು ಗೋಳುಗುಟ್ಟಿ ತಮ್ಮ ತಲೆಕೆಟ್ಟು ಕೆಲಸ ಮಾಡಬಾರದು. ಊರಿಗೆ ಹೋಗಿ ಬೆಟ್ಟಯ್ಯನವರನ್ನು ಕರೆತರುವಂತೆ ಕಾರಿನೊಡನೆ ಡ್ರೈವರ್ನನ್ನು ಕಳಿಸಿದರು. ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ಹಿಂತಿರುಗಿದ ಡ್ರೈವರ್ ಅವರು ಬಂದಿದ್ದಾರೆಂದು ಮನೆಯಿಂದ ಫೋನು ಮಾಡಿದ. ಶೆವೊರ್ಲೆಯನ್ನು ತಾವೇ ನಡೆಸಿಕೊಂಡು ಅವರು ವಿಧಾನಸೌಧದಿಂದ ಮನೆಗೆ ಬಂದರು. ಒಳಗೆ ಕೂತು ಮಾತನಾಡಿದರೆ ವಿಷಯ ತಮ್ಮ ಹೆಂಡತಿಗೆ ತಿಳಿಯುತ್ತದೆಂದು ಕಾಂಪೌಂಡಿನ ದೊಡ್ಡ ಮಾವಿನ ಮರದ ಕೆಳಗೆ 2 ಬೆತ್ತದ ಕುರ್ಚಿ ಹಾಕಿಸಿಕೊಂಡು ಕುಳಿತು ಅವರಿಗೆ ಉಪಹಾರ ಕಾಫಿ ಕೊಟ್ಟು ತಾವು ಕಾಫಿ ಕುಡಿಯುತ್ತಾ ಲೋಕಾಭಿರಾಮ ಮುಗಿಸಿ ಮಾತನಾಡಿದರು. ನಮ್ಮ ಹುಡುಗ ಹಿಂಗಂತ ಕಾಗದ ಬರೆದಿದ್ದಾನೆ. ಈಗಿನವರು ಒಂದೊಂದಲ್ಲ ತಲೆನೋವು ಮಾಡೋದು. ನಾವು ನೀವು ಒಬ್ಬ ತಾಯಿ ಮಕ್ಕಳಿದ್ದಂಗೆ ಇದ್ದೀವಿ. ಜಾತಿ ಬ್ಯಾರೆ ಆಗಿರಬಹುದು, ಹೃದಯ ಅನ್ನೋದು ಒಂದೇ. ಹೌದು ಅಲ್ವೋ ನಾನು ಹೇಳೋದು? ಆದರೆ ಹಿಂದಿನಿಂದ ನಡೀದೇ ಇರೋದ ಮಾಡಿದರೆ ಇತ್ಲಾಗೆ ನಮಗೂ ಕೆಟ್ಟದಾಗಬಹುದು, ಅತ್ಲಾಗೆ ನಿಮಗೂ ಆಗ್ಬಹುದು. ಏನಂತೀರಾ? ಓ, ನಂಗೂ ಶಾನೆ ಇಷ್ಟವಿಲ್ಲ. ಆದರೆ ಆಶ್ರಮದಾಗೆ ನೀವೇ ನೋಡಿದ್ರಲ್ಲ, ಲಕ್ಷ್ಮೀಶ್ಯ ಎಂಬ ಉತ್ತರದ ಧಾಟಿಯನ್ನು ಗಮನಿಸಿಯೇ ಈ ಸೂಳೆ ಮಗ್ನು ಒಳಗೆ ಬತ್ತಿ ಮಡುಕ್ತಾ ಅವನೇ
ಎಂದು ಅರ್ಥ ಮಾಡಿಕೊಂಡು ಹೇಳಿದರು. ಅದೆಲ್ಲ ಆಶ್ರಮದ ಮಾತು ಬಿಡಿ. ಅಲ್ಲಿ ಏನು ಮಾಡಿದ್ರೂ ವೈನೆ. ನವಿಲು ಕುಣಿತದೆ ಅಂತ ಕೆಂಬೂತ ಪುಕ್ಕ ತರ್ಕಂಡ್ರೆ ಆಯ್ತದಾ? ನಮ್ಮ ಹಳ್ಳಿ ವಿಷಯ ಗೊತ್ತಲ್ಲ. ನಿಮ್ ಜನವೇ ನಿಮ್ಮನ್ನ ಒಪ್ಪುಲ್ಲ. ನೀವು ಕೀಳು ನಾವು ಮೇಲು ಅಂಥದ್ದು ನಾನು ಒಪ್ಪುಲ್ಲ. ಆದ್ರೆ ನಿಮ್ಮ ಜಾತಿ ಘನತೆ ನಿಮಗೆ ಇದ್ದೇ ಇದೆ. ಬ್ಯಾರೆ ಜಾತಿಗೆ ಹೆಣ್ಣು ಕೊಡೋದು ಅಂದ್ರೆ ನಿಮ್ಮ ಘನತೆಯು ಉಳಿಬೇಕಲ್ಲ. ನಿಮಗೆ ಇದೆಲ್ಲ ಗೊತ್ತದೆ. ಆದ್ರೆ ಹುಡುಗರಿಗೆ ಹ್ಯಾಂಗೆ ಬುದ್ಧಿ ಕಲ್ಸೋದು? ಸಂಜೆಯ ತನಕ ಮಾತನಾಡಿದರೂ ಅವರಿಗೆ ಸಂದು ಸಿಕ್ಕಲಿಲ್ಲ. ಒಟ್ಟಿನಲ್ಲಿ ಈ ಮಾದಿಗನಿಗೆ ವಿಷಯ ಗೊತ್ತಿದೆ, ಅಥವಾ ಇವನೇ ಒಳಗೆ ಸೇರಿ ಏನೋ ಕೆಲಸ ಮಾಡಿದಾನೆ ಎಂಬ ಅನುಮಾನ ಬಂತು. ಆದರೆ ಸಿಟ್ಟು ಮಾಡಿ ಪ್ರಯೋಜನವಿಲ್ಲವೆಂಬ ಎಚ್ಚರ ಮಾತ್ರ ಮರೆಯಲಾಗಲಿಲ್ಲ. ಯೋಚನೆ ಮಾಡಿ, ಮದುವೆ ಅಂದ್ರೆ ಸುಮ್ಸುಮ್ನೆ ಮಾತಾ? ನಾವು ನಮ್ಮ ಮನೆ ದೇವ್ರ ಕೇಳಬೇಕು. ನೀವು ನಿಮ್ಮ ಮನೆ ದೇವ್ರ ಕೇಳಲೇಬೇಕಲ್ಲ. ಈ ಮಳೆಗಾಲದಾಗೆ ದೇವರು ಹೊಣ್ಸಿ ಅದೆಲ್ಲ ಮಾಡೋ ಹಂಗೂ ಇಲ್ಲ. ಅಂದ್ರೆ ನಾನು ಇದು ಬಿಲ್ಕುಲ್ ಬ್ಯಾಡ ಅನ್ನೋ ಮನುಷ್ಯ ಅಲ್ಲ. ಆಗಬೇಕು ಅಂತ ದೈವ ನಿಯಾಮಕ ಇದ್ರೆ ಆಗ್ಲಿ, ಅದಕ್ಕೆ ದೇವ್ರ ಕೇಳಬೇಕು ಅಂದದ್ದು. ಬೆಟ್ಟಯ್ಯನವರಿಗೆ ಇದು ಸ್ವಲ್ಪ ಮಟ್ಟಿಗೆ ತಟ್ಟಿತೆಂದು ಅವರಿಗೆ ಅರ್ಥವಾಯಿತು. ಬಲವಂತ ಮಾಡಿ ರಾತ್ರಿ ತಮ್ಮಲ್ಲಿಯೇ ಊಟ ಮಾಡಿಸಿ ಕಾರು ಕೊಟ್ಟು ಅವರನ್ನು MLA ಹಾಸ್ಟೆಲಿಗೆ ಕಳಿಸುವಾಗ, ದೇವ್ರು ಗೀವ್ರು ಹೊಣ್ಸಾಕೆ ಮಳೆಗಾಲ ಕಳಿಬೇಕು. ಅಲ್ಲಿ ತನಕ ಇವನು ನಿಮ್ಮ ಹುಡುಗಿಯು ಮೀಟ್ ಆಗದಂಗೆ ಸ್ವಲ್ಪ ನೋಡ್ಕೊಳ್ಳಿ ಎಂದು ಅವರ ಕಿವಿಯ ಹತ್ತಿರಕ್ಕೆ ಬಾಯಿ ತಂದು ಹೇಳಿದರು. ಇವನು ಹೆಂಡತಿ ಸತ್ತೋನು. ರುಚಿ ಬಿದ್ದ ಮೇಲೆ ಜ್ಞಾನ ಆ ಕಡೆಗೆ ಎಳೀತಿರ್ತದೆ. ಈ ಕಾಲದ ಹುಡುಗರು ನಿಮ್ಮ ಹಂಗೆ ನಮ್ಮ ಹಂಗೆ ಆಶ್ರಮದಾಗಿದ್ದು ಬ್ರಹ್ಮಚರ್ಯ ಕಲ್ತಿರ್ತಾವ. ನಿಮ್ಮ ಹುಡುಗಿಗೂ ತಿಳುವಳಿಕೆ ಇಲ್ಲ. ಲವ್ ಅಂತ ಇವರು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಿಮ್ಮ ಮರ್ಯಾದೆಗೂ ಕಮ್ಮಿ. ದೇವರ ಕೇಳೋ ತನಕ ಇವರು ಒಬ್ರಿಗೊಬ್ರು ಮೀಟ್ ಮಾಡಕ್ಕಾದು ಅಂತ ಸ್ವಲ್ಪ ಬಂದೋಬಸ್ತ್ ಮಾಡಿ. ಈ ಎಚ್ಚರ ಬೆಟ್ಟಯ್ಯನವರಿಗೂ ಹಿಡಿಯಿತು. ಅವರ ಮುಖದಲ್ಲಿ ಗಾಬರಿ ಕಾಣಿಸಿಕೊಂಡಿತು. ಅವರ ಕೈ ಕುಲುಕಿ ಭುಜ ತಟ್ಟಿ ಕಾರಿನಲ್ಲಿ ಕೂರಿಸುವಾಗ, ಊರಿಗೆ ಹೋಗುವಾಗ ಫೋನ್ ಮಾಡಿ ಕಾರ್ ಕಳಿಸ್ತೀನಿ. ಸ್ವಂತಕ್ಕೆ ಹ್ಯಾಂಗೂ ಒಂದಿದೆ. ಸರ್ಕಾರ ಕೊಟ್ಟಿರೋದ ನಿಮ್ದು ಅಂತಲೇ ತಿಳ್ಕೊಳ್ಳಿ ಎಂದರು. ಇದರಿಂದ ಸ್ವಲ್ಪ ಬೀಜ ಬಿದ್ದಿದೆ. ಆದರೆ ಪೂರ್ತಿ ಕೆಲಸವಾಗುಲ್ಲ. ಈ ಪೆದ್ದನ ಸ್ವಭಾವ ಒಳ್ಳೆಯದು. ಆದರೆ ಇವನ ಮಗ ತಲೆ ಹೋಕನಂತೆ. ಒಂದು ದಿನವೂ ಅವನನ್ನು ನೋಡಿಲ್ಲ. ಅವನು ಅಪ್ಪ ತಂಗಿಗೆ ಹೇಳಿ ಸಪೋರ್ಟ್ ಮಾಡಿರಬಹುದು. ಅವರನ್ನು ನಂಬೋಕ್ಕಾಗಲ್ಲ. ನಮ್ಮ ಚಿನ್ನಕ್ಕೆ ಹದ ಕೊಡದೆ ಆಚಾರಿನೇ ನೆಚ್ಕಬಾರ್ದು ಎಂದು ಯೋಚಿಸಿದ ಮಂತ್ರಿಗಳು 3 ದಿನದ ನಂತರ ಹೊತ್ತಿಗೆ ಮುಂಚೆ ಎದ್ದು ತುಮಕೂರಿಗೆ ಹೊರಟರು. ಅವನ ಕೈಲಿ ಹೇಗೆ ಮಾತನಾಡಬೇಕೆಂಬ ಬಗೆಗೆ ಎಷ್ಟು ಯೋಚಿಸಿದರೂ ಹೊಳೆಯುತ್ತಿರಲಿಲ್ಲ. ಆದರೆ ಸಿಟ್ಟು ಮಾಡಿಕೊಂಡರೆ ಕೆಲಸ ಕೆಡುತ್ತದೆಂಬ ಜ್ಞಾನ ಮಾತ್ರ ಸದಾ ಜಾಗೃತವಾಗಿತ್ತು. 7 ಗಂಟೆಯ ಹೊತ್ತಿಗೆ ಆಫೀಸು ಕಟ್ಟಡದ ಹಿಂಭಾಗದಲ್ಲಿದ್ದ ಬಸ್ಸುಗಳು ಒಂದೊಂದಾಗಿ ಸ್ಟ್ಯಾಂಡಿಗೆ ಹೊರಡುತ್ತಿದ್ದವು. ಇಷ್ಟು ಬೇಗ ಇವರು ಬಂದದ್ದನ್ನು ಕಂಡ ಡ್ರೈವರ್ ಮತ್ತು ಕಂಡಕ್ಟರುಗಳು ತಮ್ಮನ್ನು ಪರೀಕ್ಷಿಸಲು ಬಂದಿದ್ದಾರೆಂದು ತಿಳಿದರು. 5 ನಿಮಿಷ ಒಬ್ಬೊಬ್ಬರನ್ನು ವಿಚಾರಿಸಿದ ನಂತರ ಮಗನ ಕೋಣೆಗೆ ಬಂದರು. ಅವನು ಎದ್ದು ಮುಖ ತೊಳೆದು ಬಟ್ಟೆ ಹಾಕಿಕೊಳ್ಳುತ್ತಿದ್ದ. ಈಗ ದಿನವೂ ಹೊತ್ತಿಗೆ ಮುಂಚೆ ಸ್ಟ್ಯಾಂಡಿಗೆ ಹೋಗಿ ಕಲೆಕ್ಷನ್ ನೋಡುತ್ತಾನೆಂದು ಅವರಿಗೆ ವರದಿ ಬಂದಿತ್ತು. ರೂಮು ಶುಭ್ರವಾಗಿತ್ತು. ಸಿಗರೇಟಿನ ವಾಸನೆ ಸಹ ಇರಲಿಲ್ಲ. ಎಲ್ಲ ಥರದಲ್ಲೂ ಸರಿಯಾಗ್ತಿದ್ದಾನೆ. ಇದೊಂದ ಸರಿ ಮಾಡಬೇಕು ಎಂದುಕೊಂಡರು. ಅಪ್ಪನನ್ನು ಕಂಡ ಅವನು ಚೆನ್ನಾಗಿ ಮಾತನಾಡಿಸಿದ. ಕಲೆಕ್ಷನ್ನು ಗುಮಾಸ್ತರು ನೋಡ್ಕಂತಾರೆ, ಕೂತ್ಕ, ಒಂದು ರವಷ್ಟು ಮಾತಾಡಬೇಕು ಎಂದು ಕೂರಿಸಿಕೊಂಡು, ಊರಿಗೆ ಯಾಕೆ ಬರಾದಿಲ್ಲ ನೀನು? ಹೆತ್ತ ಮಗುಂಗೆ ಒಂದಿಷ್ಟು ತುಪ್ಪ ಗಿಪ್ಪ ಬಿಡಕ್ಕೂ ಅವಕಾಶ ಬ್ಯಾಡ್ವೆ ನಿಮ್ಮವ್ವಂಗೆ ಎಂದರು. ಶ್ರೀನಿವಾಸನ ಮುಖದಲ್ಲಿ ಸಂತೋಷ ಕಾಣಿಸಿತು. ಅನಂತರ ಅವರು ಮುಖ್ಯವಾದ ಮಾತಿಗೆ ಬಂದರು. ನಿನ್ ಕಾಗದ ಬಂತು. ನಾನು ನೋಡಪ್ಪ ಗಾಂಧಿ ಮನುಷ್ಯ. ಆಶ್ರಮಕ್ಕೆ ಹೋಗಿದ್ದೋನು. ಹರಿಜನರನ್ನೇ ಮಾಡ್ಕ. ಆದರೆ ಅಹಿಂಸೆ ಇರಬೇಕು. ಮೊದಲಿನಿಂದ ನಡೀದೇ ಇರೋದ ಮಾಡಕ್ ಹೋಗಿ ನಿಮ್ಮಜ್ಜ ಕೊರಗು ಹತ್ತಿ ಸತ್ರೆ ನಿಮ್ಮವ್ವ ನೇಣಿಗೀಣು ಕಟ್ಕೊಂಡ್ರೆ ಯಾರಿಗೆ ತಟ್ಟಬೇಕು ಪಾಪ? ಶ್ರೀನಿವಾಸ ಒಂದು ಕ್ಷಣ ಮ್ಲಾನನಾದ. ಆದರೆ ತಕ್ಷಣ ಸಿಟ್ಟು ಬಂತು. ಸಾಯೋರು ಸಾಯ್ಲಿ, ಹಂಗಂತ ಇರೋರು ಎಷ್ಟು ದಿನ ಕಾಯ್ತಿರ್ಬೇಕು?
ಏನಪ್ಪ ನೀನನ್ನದು? ಅಂದ್ರೆ ಅವರಿಬ್ರು ಸಾಯೋ ಗಂಟ ನನ್ನ ಮದುವೆಯೇ ಮಾಡ್ಕೋಬೇಡ ಅಂತೀರೇನು? ನೀನು ಒಪ್ಪಿದ ಹುಡುಗಿನ ಅವರೂ ಒಪ್ಕೊಂಡಿದ್ರಲ್ಲಪ್ಪ. ನೀನು ಒಂದೊಂದು ಸಲಿಗೆ ಒಬ್ಬೊಬ್ಬ ಹುಡುಗಿನ ಮಾಡ್ಕೋಬೇಕು ಅಂದ್ರೆ ಯಾವ ನ್ಯಾಯ? ಲವ್ ಅಂದ್ರೆ ನಿಷ್ಠೆ ಬೇಕು. ರಾಷ್ಟ್ರನಿಷ್ಠೆ, ತತ್ವನಿಷ್ಠೆ ಇದ್ದಂಗೆ. ನೆಹರು ಏನು ಹೇಳ್ತಾರೆ? ನಮ್ಮ ವೆಂಕಟರಮಣ ಜೋಯಿಸರ ಮಗಳನ್ನ ಯಾಕೆ ಬಿಟ್ಟುಬಿಟ್ಟೆ? ನಾನೇನು ಬಿಡಲಿಲ್ಲ ಎಂದ ಶ್ರೀನಿವಾಸ ಮಾತನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೆ 2 ನಿಮಿಷದ ನಂತರ ಹೇಳಿದ, ಅವಳು ಮದುವೆ ಮಾಡ್ಕೊಳ್ಳಲ್ಲ. ನಿಮಗೆ ಆ ವಿಷಯ ಬ್ಯಾಡ. ನಾನು ಬೆಟ್ಟಯ್ಯರ ಮಗಳನ್ನೇ ಮಾಡ್ಕೊಳ್ಳೋದು. ಹೋದ ಸಲ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೇಳಿ ತೊಂದರೆ ಮಾಡಿದ್ರಲ್ಲ, ಹಂಗೇನಾದ್ರೂ ಮಾಡೋಕೆ ಹೊರಟ್ರೆ ನಾನು ಸುಮ್ಮನಿರೋಲ್ಲ. ನಿಮಗೆ ಖುಷಿ ಇತ್ತೇ ಬಂದು ಶಾಸ್ತ್ರ ಮಾಡಿಸಿ, ಇಲ್ಲದೇ ಇದ್ರೆ ನಾನು ಮಾಡ್ಕಂತೀನಿ. ಏನು ಹೇಳುವುದಕ್ಕೂ ಅವರಿಗೆ ತಿಳಿಯಲಿಲ್ಲ. ಎದ್ದು ಹತ್ತಿರ ಹೋಗಿ ಕಪಾಳಕ್ಕೆ ಹೊಡೆಯಬೇಕೆನಿಸಿತು. ಆದರೆ ಸಿಟ್ಟಿನಿಂದ ಕೆಲಸ ಕೆಡುತ್ತದೆ ಅನ್ನುವ ನೆನಪಾಯಿತು. ಕೆಟ್ಟರೆ ಏನು ಕೆಡುತ್ತೆ? ಪಾಳೇಗಾರರ ವಂಶದೋನಾಗಿ ನಾನು ಹುಟ್ಟಿಸಿದ ಮಗನಿಗೇ ಹೆದರಿ ನಡಿಬೇಕೇನು ಎಂಬ ಜೂರತ್ತೂ ಬಂತು. ಆದರೆ ಅವನದು ಅದೇ ರಕ್ತ. ಜೂರತ್ತು ಮಾಡಿದರೆ ಕೆಲಸ ಕೆಡುತ್ತೆ ಎಂದು ಮತ್ತೆ ನೆನಪು ಮಾಡಿಕೊಂಡು, ಯೋಚನೆ ಮಾಡಪ್ಪ, ನಾನು ಹೇಳಿಬಿಟ್ನೆಲ್ಲ, ನಿನ್ನ ಸುಖವೇ ನನ್ನ ಸುಖ. ನಾನು ಜಾತಿ ಗೀತಿ ಯಾವುದಕ್ಕೂ ಕೇರ್ ಮಾಡೋಲ್ಲ. ನೀನು ಜೋಯಿಸ್ರ ಹುಡುಗಿ ಮಾಡ್ಕೊಳ್ಳೋದು ನಮಗೆಲ್ಲ ಸಮ್ಮತ. ಅವಳನ್ನು ಯಾಕೆ ಬಿಟ್ಟೆ? ಈ ಮಾದಿಗಿತ್ತಿ ಮಾಡ್ಕೊಂಡ್ರೆ ನಮ್ಮ ವಂಶದ ಬೆಲೆ ಉಳಿಯೋಲ್ಲ. ದುಡುಕ್ ಬ್ಯಾಡ. ರಿಜಿಸ್ಟರ್ ಆಗಬಾರ್ದು. ಹಿರೀಕರು ಎದುರಿಗೆ ನಿಂತ್ಕಂಡೇ ಯಾವತ್ತೂ ಧಾರೆಯಾಗಬೇಕು ಎಂದು ಹೇಳಿ ಬೆಂಗಳೂರಿಗೆ ಬರುವಂತೆ ಮತ್ತೆ ಅವನ ಹೆಗಲು ಮುಟ್ಟಿ ಕರೆದು ಹೊರಟರು. ಅವನು ಮಾತ್ರ ಸೆಟೆದುಕೊಂಡೇ ನಿಂತಿದ್ದ. ಮೋಹನದಾಸನಿಗೆಂದು ಪುಸ್ತಕ ಬರೆದು ನಂತರ ಸತ್ಯ ಕೆಲವು ದಿನ ಏನೂ ಓದಲಿಲ್ಲ. ತೋಟ ಮತ್ತು ಹೊಲಗಳ ಕೆಲಸಕ್ಕೆ ನಿಂತಳು. ಈ ಸಲ ತಾನೇ ಉತ್ತು ದಾರ ಹಿಡಿದು ಎಳೆದಂತೆ ನೇಗಿಲು ಗೆರೆ ಬರುವ ಹಾಗೆ ಕೈ ತಿದ್ದಿಕೊಳ್ಳಬೇಕೆಂದು ನಿಂತಳು. ನಸುಕಿನಲ್ಲೇ ಎದ್ದು ಆರು ಹೂಡಿ ಮಧ್ಯಾಹ್ನ ಹೊತ್ತು ನೆತ್ತಿಗೆ ಬರುವ ತನಕ ಗೇಯುವಳು. ಮನೆಗೆ ಬಂದು ಸ್ನಾನ ಮಾಡಿ ಅಡುಗೆಗೆ ಇಟ್ಟು ಹವನ ಮಾಡಿ ಊಟ ಮಾಡಿದ ವೇಳೆಗೆ ಆಯಾಸವೆನಿಸುವುದು. ಸಂಜೆಯ ಆರಿಗೆ ಹೋಗುತ್ತಿರಲಿಲ್ಲ. ವೆಂಕಟೇಶನ ಆಳು ಕಟ್ಟುತ್ತಿದ್ದ. ಅವಳು ಆರುಗೇಯುವುದು ಈಗ ಊರಿನವರಿಗೆ ಸಾಮಾನ್ಯ ಸಂಗತಿಯಾಗಿದೆ. ಅವಳು ನೇಗಿಲು ಹಿಡಿದು ಎತ್ತುಗಳನ್ನು ಮುಪ್ಪಿರಿಯುತ್ತಾ ತಿರುಗುವುದನ್ನು ಈಗ ಮೊದಲಿನಂತೆ ಯಾರೂ ಆಶ್ಚರ್ಯದಿಂದ ನಿಂತು ನೋಡುವುದಿಲ್ಲ. ಕೆಲವು ದಿನಗಳಲ್ಲಿ ಅವಳಿಗೆ ಆ ಕೆಲಸದಲ್ಲಿ ಆಸ್ಥೆ ಕಡಿಮೆಯಾಯಿತು. ಒಂದು ಸಂಜೆ ತಿರುಗಾಡಿಕೊಂಡು ದೇವಸ್ಥಾನದ ದಿಬ್ಬದ ಕಡೆಗೆ ಹೋದಳು. ಅಪ್ಪ ಇದೇ ಜಾಗದಲ್ಲಿ ರಾತ್ರಿ ಮಲಗುತ್ತಿದ್ದುದು. ಶ್ರೀನಿವಾಸನ ಹೆಂಡತಿಗೆ ಶಾಪ ಹಾಕಿದುದು. ಮೋಹನದಾಸ ಅಪ್ಪನನ್ನು ಅವಮಾನಗೊಳಿಸಿ ಜಗಳ ಕಾದುದು. ಇತ್ತೀಚೆಗೆ ಸೆನ್ಸಸ್ ಆದ ನಂತರ ಊರ ಸಭೆಯಲ್ಲಿ ತಾನು ಮಾತನಾಡಲು ಬಂದು ತಲೆ ತಿರುಗಿ ಬಿದ್ದುದು ನೆನಪಾಯಿತು. ಊರಿಗಿಂತ ಈ ಗುಡಿ ಹಿಂದಿನದು ಎಂಬ ನೆನಪಾಯಿತು. ಇದ್ದಕ್ಕಿದ್ದ ಹಾಗೆಯೇ ಒಂದು ಯೋಚನೆ ಬಂತು. ಫ್ಲೀಟ್ ಅವರು ಬರೆದಿರುವ ಜಿಲ್ಲೆಯ ಇತಿಹಾಸವನ್ನು ಬಿಟ್ಟರೆ ಈ ಊರಿನ ಅಥವಾ ದೇವಸ್ಥಾನದ ಬಗೆಗೆ ಮತ್ತೆ ಎಲ್ಲಿಯೂ ಏನೂ ಬರೆದಿಲ್ಲ. ಈ ದೇವಸ್ಥಾನ ಮತ್ತು ಗ್ರಾಮದ ಮೇಲೆ ಒಂದು ಸಣ್ಣ ಪುಸ್ತಕವನ್ನೇಕೆ ಬರೆಯಬಾರದು? ಮೈಸೂರಿನಲ್ಲಿ ಪ್ರೊಫೆಸರರ ಮಾರ್ಗದರ್ಶನ ಪಡೆದು ಈ ಗುಡಿಯನ್ನು ಕಟ್ಟಿರಬಹುದಾದ ಕಾಲ ಇದು ಮೂಲತಃ ಶೈವವೇ ವೈಷ್ಣವವೇ, ಊರಿನ ಕೋಟೆಯನ್ನು ಕಟ್ಟಿದ ಖಚಿತವಾದ ಐತಿಹಾಸಿಕ ಅವಧಿ ಮತ್ತು ಸಂದರ್ಭಗಳಾವುವು ಮೊದಲಾದ ಅಂಶಗಳನ್ನು ವಿವರವಾಗಿ ಚರ್ಚಿಸಿ ದೃಢಪಡಿಸಬೇಕು ಎಂದುಕೊಂಡಳು. ಪ್ರೊಫೆಸರರನ್ನು ಕೇಳುವ ಮುನ್ನ ಕೆಲವು ಮುಖ್ಯ ಅಂಶಗಳ ಟಿಪ್ಪಣಿ ಮಾಡಿಕೊಳ್ಳುವುದು ಅಗತ್ಯ ಎಂದು ಯೋಚಿಸಿ ಮರುದಿನವೇ ತಾವರೆಕೆರೆಗೆ ಹೋಗಿ ಒಂದು ದೊಡ್ಡ ಅಳೆಯುವ ಟೇಪು ತಂದಳು. ದೇವಾಲಯದ ಉದ್ದ, ಅಗಲ, ವಿಸ್ತೀರ್ಣ ಮೊದಲಾದ ವಿವರಗಳನ್ನು ಅಳೆದು ಗುರುತು ಹಚ್ಚಿಕೊಂಡಳು. ಈ ಕೆರೆಯ ಇತಿಹಾಸವೂ ಮುಖ್ಯವಾಗಿ ಕಾಣಿಸಿತು. ಅದನ್ನು ಗುರುತು ಹಾಕಿಕೊಂಡಳು. ಒಂದು ದಿನ ಬೆಳಗ್ಗೆ ಇಷ್ಟು ಮಾಡಿಕೊಂಡು ಮೈಸೂರಿಗೆ ಯಾವತ್ತು ಹೋಗಬೇಕೆಂದು ಯೋಚಿಸುತ್ತಾ 11 ಗಂಟೆಯ ಹೊತ್ತಿಗೆ ತೋಟಕ್ಕೆ ಬಂದಳು. ಅವಳು ಬರುವ ಹೊತ್ತಿಗೆ ವೆಂಕಟೇಶ ಕಾಯುತ್ತಿದ್ದ. ಇತ್ತೀಚೆಗೆ ಅವನು ಅವಳನ್ನು ನೋಡಲು ಬರುವುದೇ ಅಪೂರ್ವ. ತನ್ನ ಮೇಲೆ ಸಿಟ್ಟಾಗಿದ್ದಾನೆ ಎಂದು ಅವಳಿಗೆ ಅನ್ನಿಸುತ್ತಿತ್ತು. ಆದರೆ ತಾನಾಗಿಯೇ ಹೊಸೆದುಕೊಂಡು ಮಾತನಾಡಲು ಹೋಗಿರಲಿಲ್ಲ. ಈಗ ಅವನೇ ಬಂದಿರುವಾಗ,
ಎಷ್ಟು ಹೊತ್ತಾಯಿತು ಬಂದು ಎಂದಳು. ದೇವಸ್ಥಾನದ ಸುತ್ತಮುತ್ತ ಅಳೀತಿದ್ದೆ ನೀನು. ನಾನು ನೋಡಿದೆ. ಅದರ ಬಗ್ಗೆ ಒಂದು ಪುಸ್ತಕ ಬರೆಯೋಣ ಅಂತ. ಬರೀ ನಮ್ಮೂರಿನ ಗುಡಿ ಚರಿತ್ರೆ ಬರೀಬೇಕು. ಹೊರಗಿನವರಿಗೆ ಗೊತ್ತಾಗೋದು ಹೇಗೆ? ಈ ದಿನ ಅವನು ತುಂಬ ಖುಷಿಯಲ್ಲಿದ್ದಂತೆ ಕಾಣುತ್ತಿದ್ದ. 5 ನಿಮಿಷ ಅದು ಇದು ಮಾತನಾಡಿದ ಮೇಲೆ ತಡೆಯಲಾರದವನಂತೆ ಅವನೇ ತೆಗೆದ. ನೋಡು, ನಾನು ಸುಮ್ಮನೆ ತಪ್ಪು ತಿಳ್ಕೊಂಡಿದ್ದೆ. ಶಾಭಾಸ್ ಕೆಲಸ ಮಾಡಿದೆ ನೀನು. ಯಾವ ವಿಷಯ? ಶ್ರೀನಿವಾಸನ ಮದುವೆ ವಿಷಯ. ಯಾಕೆ? ಅವರಪ್ಪ ಬೋಳಿ ಮಗ ಬ್ರಾಹ್ಮಣರ ಹುಡುಗಿನ ಮಗನಿಗೆ ತಂದು ನಮ್ಮ ಜಾತಿಗೆ ಅವಮಾನ ಮಾಡಬೇಕು ಅಂತಿದ್ದ. ಈಗ ಅವನು ಮಾದಿಗರೋಳನ್ನ ಮಾಡ್ಕತೀನಿ ಅಂತ ಕೂತಿದ್ದಾನೆ. ಊರಿಗೋರಿಗೆ ಗೊತ್ತಾಗಿದೆ. ಈಗ ಅವನಿಗೆ ಎಂಥ ಪೇಚಾಗಿದೆ ಗೊತ್ತಾ? ಎಂಥ ಪೇಚಾಗಿದೆ? ಅವನು ಬೆಟ್ಟಯ್ಯನ ಮಗಳನ್ನ ತಂದುಕೊಳ್ಳೋಕ್ಕೆ ಒಪ್ಪಿದನೇ. ಈ ಸಲ ಎಲೆಕ್ಷನ್ನಲ್ಲಿ ರೈತರು ಓಟು ಕೊಡೋಲ್ಲ. ತಂದುಕೊಳ್ಳಿಲ್ಲವೇ ಹೊಲೇರು ಮಾದಿಗರು ಕೊಡೋಲ್ಲ. ಹೇಗಿದ್ರೂ ಪಲ್ಟಿ ಹೊಡಿತಾನೆ ಎಂದು ಖುಷಿಯಿಂದ ನಕ್ಕ. ಆದರೆ ಸತ್ಯಳಿಗೆ ಈ ಮಾತಿನಿಂದ ಅಪಮಾನವೆನಿಸಿತು, ತಿರಸ್ಕಾರವೂ ಆಯಿತು. ಎಂದಳು, ವೆಂಕಟೇಶ, ಅಣ್ಣ ತಂಗಿ ಅಂತ ನಗುನಗುತ್ತಾ ಮಾತಾಡ್ಕೊಂಡಿರಬೇಕು. ನಂಗೆ ಬೇಜಾರಾಗೋ ಮಾತೇ ಆಡ್ತೀಯಾ ನೀನು? ಯಾಕವ್ವಾ? ಅವರು ಮದುವೆಯಾಗ್ತೀನಿ ಅಂದರೆ ಆಗಿ ಅಂತ ನಾವು ಹರಸಬೇಕು. ಅದರಿಂದ ಅವರಪ್ಪನಿಗೆ ಕೇಡಾಗುತ್ತೆ ಅಂತ ಸಂತೋಷ ಪಡೋದು ಒಳ್ಳೇದಲ್ಲ. ಹಾಗಾದ್ರೆ ನೀನೇ ಮದುವೆಯಾಗದೆ ಅವನು ಅವಳನ್ನ ಮಾಡ್ಕೊಳ್ಳೋ ಹಾಗೆ ಯಾಕೆ ಮಾಡಿದೆ? ನನಗೆ ಮದುವೆಯಾಗೋ ಇಷ್ಟವಿಲ್ಲ. ವೆಂಕಟೇಶ, ನಿಂಗೆ ಬುದ್ಧಿಶಕ್ತಿ ಬಹಳ. ಆದರೆ ನಾನು ಹೇಳೋದು ನಿನ್ನ ತಲೆಗೆ ಹೋಗುವುದೇ ಇಲ್ಲ ಎಂದು ಅವಳು ಸ್ನಾನಕ್ಕೆ ಎದ್ದಳು. ಅವಳು ಸ್ನಾನ ಮಾಡಿಕೊಂಡು ಬರುವ ತನಕ ಕೂತಿದ್ದ ನಂತರ ಅವನು ಮನೆಗೆ ಹೊರಟ. ಇಲ್ಲೇ ಊಟ ಮಾಡು ಎಂದರೆ, ಮನೇಲಿ ಹೇಳಿಲ್ಲ, ನಾನು ಹೋಗದೆ ಅವಳು ಊಟ ಮಾಡೋಲ್ಲ ಎಂದು ಹೇಳಿ ಹೊರಟು ಹೋದ. ಅವಳು ಅಡುಗೆಗೆ ಇಟ್ಟು ಹವನಕ್ಕೆ ಕುಳಿತಳು. ಮಂತ್ರ ಹೇಳಿಕೊಂಡು ನಿಧಾನವಾಗಿ ಆಜ್ಯವನ್ನು ಅರ್ಪಿಸಿ ಮುಗಿಸುವ ಹೊತ್ತಿಗೆ ಕಾರಿನ ಧ್ವನಿ ಕೇಳಿಸಿತು. ಶ್ರೀನಿವಾಸ ಬಂದಿರಬಹುದು ಎನಿಸಿತು. ಅಡುಗೆಯ ಕೋಣೆಗೆ ಹೋಗಿ ಉರಿ ಸರಿ ಮಾಡಿ ಒಲೆಯ ಮೇಲಿನದನ್ನು ನೋಡಿ ಕೋಡಲೆಯ ಅನ್ನವನ್ನು ತೆಗೆದಿಟ್ಟು ಹಿಟ್ಟಿಗೆ ನೀರಿಡುವುದರಲ್ಲಿ ಮನೆಯ ಪಕ್ಕದಲ್ಲಿ ಪಂಪ್ ಶೂಸಿನ ಜರ್ ಜರ್ ಎಂಬ ಶಬ್ದವಾಯಿತು. ಬಂದವರು ಮಂತ್ರಿಗಳು. ಕೂತ್ಕಳಿ ಎಂದು ಅವಳು ಮಂದಲಿಗೆ ಹಾಕಿಕೊಟ್ಟಳು. ಅವರು ನಗುಮುಖ ಮಾಡಿಕೊಂಡಿದ್ದರೂ ಒಳಗಿನಿಂದ ಸಿಟ್ಟನ್ನು ಅದುಮಿಕೊಂಡಿದ್ದಾರೆಂದು ಅವಳಿಗೆ ಅರ್ಥವಾಗುತ್ತಿತ್ತು. ಇನ್ನೂ ಉರಿಯುತ್ತಿದ್ದ ಹವನದ ಬೆಂಕಿಯನ್ನು ನೋಡಿ ಅವರಿಗೆ ಕೆದರಿದಂತಾಯಿತು. ನೇರವಾಗಿ ಮಾತನಾಡಿದರು. ಅಮ್ಮ, ನಿಂಗೆ ಆವಾಗ ನಿರಾಶೆಯಾಗಿರಬಹುದು. ಅದಕ್ಕೆ ನಾನು ಕಾರಣವೇ? ನಿಜ ವಿಷಯ ನಿಂಗೆ ಗೊತ್ತಿಲ್ಲ. ಆದರೆ ನೀನು ಹೀಗೆ ದ್ವೇಷ ಸಾಧಿಸ್ಬ್ಯಾಡ್ದು. ನಾನೇನು ಮಾಡಿದೆ? ನಿನ್ನ ಮನೆಯಲ್ಲೇ ಅಲ್ವೇ ಅವನಿಗೂ ಬೆಟ್ಟಯ್ಯಾರ ಮಗಳಿಗೂ ಸಂಧಿಯಾದದ್ದು? ಇರಬಹುದು. ಅವನು ಅವಳನ್ನ ಮಾಡ್ಕೆತೀನಿ ಅನ್ಬೇಕಾದ್ರೆ ನೀನೇ ಕಾರಣ. ಅಂದ್ರೆ ನಿಮ್ಮ ಮಗ ಎಳೆ ಮಗುವೇನು? ನನ್ನ ಮೂಗು ಕುಯ್ಸ್ಕೊಂಡ್ರೂ ಚಿಂತಿಲ್ಲ, ಇನ್ನೊಬ್ರಿಗೆ ಅಪಶಕುನ ಆಗಬೇಕು ಅನ್ನೋ ಮಾತು ನಿಂದು. ದ್ವೇಷ ಸಾಧಿಸ್ಬೇಕು, ಅದಕ್ಕೆ ನೀನು ನಿನ್ನ ಸುಖಾನೂ ಕಳ್ಕತಿದೀಯ. ಇದು ಒಳ್ಳೇದಲ್ಲ. ನಾನು ನಿನ್ನ ತಂದೆ ಅಂತ ತಿಳ್ಕೊಂಡು ನನ್ನ ಮಾತು ಕೇಳು. ಸುಮ್ಮನೆ ಅವನನ್ನ ಮಾಡ್ಕ. ಅವಳು ಯೋಚಿಸಿದಳು. ತನ್ನ ಅಂತರಂಗವನ್ನೇ ತಾನು ತಡಕಿಕೊಳ್ಳುವಂತಾಯಿತು. ಹಿಂದೆ ತನಗಾದ ನಿರಾಶೆಯ ಪ್ರತೀಕಾರವಾಗಿ ತಾನು ಹಾಗೆ ಮಾಡಿದ್ದೇನೆಯೇ? ಒಂದು ನಿಮಿಷ ಅವಳಿಗೆ ಭಯವಾಯಿತು. ತನಗೆ ತಿಳಿದ ಮಟ್ಟಿಗೆ ತಾನು ಆ ಉದ್ದೇಶದಿಂದ ಏನೂ ಮಾಡಿಲ್ಲ. ಶ್ರೀನಿವಾಸನನ್ನು ಮದುವೆಯಾಗುವ ಮನಸ್ಸು ಎಂದೋ ಹೊರಟು ಹೋಯಿತು. ಆದರೆ ಅವನ ಬಗೆಗೆ ಅನುಕಂಪವಿದೆ. ಅವನು ಸುಖವಾಗಿರಬೇಕೆಂಬ ಬಯಕೆ ಇದೆ. ಅವನ ಜಾತಿಯಲ್ಲಿ ಒಳ್ಳೆಯ ಹುಡುಗಿ ಸಿಕ್ಕುತ್ತಿರಲಿಲ್ಲವೇ? ನಿಮ್ಮ ಜಾತಿಯಲ್ಲೇ ಒಳ್ಳೆ ಒಂದು ಹುಡುಗಿ ಮಾಡ್ಕ ಎಂದೇಕೆ ನಾನು ಬುದ್ಧಿ ಹೇಳಲಿಲ್ಲ? ಮೀರಾಳನ್ನು ಏಕೆ ಸೂಚಿಸಿದೆ? ಅವಳ ಹೆಸರನ್ನು ಸೇರಿಸಿ ಯಾಕೆ ಅಷ್ಟೊಂದು ಸೂಚ್ಯವಾಗಿ ತಮಾಷೆ ಮಾಡಿದೆ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡಳು. ಇವರು ಹೇಳುವ ಹಾಗೆ
ಇವರಿಗೆ ಅಪಶಕುನ ಮಾಡುಕ್ಕೆ ಅಂತಲೇ ನನ್ನ ಮೂಗನ್ನ ನಾನು ಕುಯ್ಕೋತಿದ್ದೀನೆಯೇ ಎಂದರೆ ನಾನು ಈಗಲೂ ನಿಜವಾಗಿಯೂ ಶ್ರೀನಿವಾಸನನ್ನೇ ಪ್ರೀತಿಸುತ್ತಿದ್ದೀನಿಯೇ? ಈಗ ಯಾವುದೋ ಛಲದಿಂದ ಹೀಗೆ ಮಾಡಿಸಿ ಅವನು ಮೀರಾ ಮದುವೆಯಾದ ಮೇಲೆ ನಾನು ದುಃಖಿಯಾಗುತ್ತೇನೆಯೇ? ಇದಾವುದೂ ಇದುವರೆಗೆ ನಿಜವಾಗಿರಲಿಲ್ಲ. ಈಗ ಇದೇ ನಿಜವೆಂಬಷ್ಟು ಸಮಂಜಸವಾಗಿ ಕಾಣುತ್ತಿದೆ. ಆದರೆ ಅವನನ್ನು ಮದುವೆಯಾಗುವುದು ಸಾಧ್ಯವಿಲ್ಲವೆಂದು ಒಳಮನಸ್ಸು ಆಗಲೂ ಹೇಳುತ್ತಿತ್ತು, ಈಗಲೂ ಹೇಳುತ್ತಿದೆ. ಯಾವುದನ್ನು ನಂಬುವುದು? ಯಾವ ಮಾತನಾಡುವುದು ತಿಳಿಯದೆ ಅವಳು ಸುಮ್ಮನೆ ಕುಳಿತಳು. ಅದುವರೆಗೂ ಕಾಯ್ದು ಸುಮ್ಮನೆ ಕುಳಿತಿದ್ದ ಮಂತ್ರಿಗಳು, ಈಗಲೂ ಯೋಚನೆ ಮಾಡು, ನೀನು ನನ್ನ ಮಗಳೇ ಆಗಿದ್ರೆ ಹೇಗೆ ಬುದ್ಧಿ ಹೇಳ್ತಿದ್ದೆನೋ ಹಾಗೆ ಈಗಲೂ ಹೇಳ್ತೀನಿ. ಸೊಸೆ ಅಂದ್ರೂ ಮಗಳ ಸಮಾನ. ನೀನು ಬರೀ ಮಗಳಲ್ಲ, ಮುಂದೆ ನಮ್ಮ ಮನೆಗೆ ಯಜಮಾಂತಿಯಾಗಿ ನಿನ್ನ ಗಂಡನಿಗೆ ಅಲ್ಲದೆ ನಂಗೂ ಬುದ್ಧಿ ಹೇಳಬೇಕಾದೋಳು ಎಂದು ಹೇಳಿ ಎದ್ದು ಹೊರಟು ಹೋದರು. ಅವರೊಡನೆ ಮತ್ತೆ ಏನಾದರೂ ಆಡುವ ಅಥವಾ ಊಟ ಮಾಡಿ ಕಾಫಿ ಕುಡಿಯಿರಿ ಎಂದಾದರೂ ಹೇಳಲು ತೋಚದೆ ತನ್ನನ್ನು ತಾನೇ ಬಿಡಿಸಿ ನೋಡಿಕೊಳ್ಳುತ್ತಿದ್ದ ಸತ್ಯ ಸುಮ್ಮನೆ ಕುಳಿತಿದ್ದಳು. ಹೊಳೆ ಬಾಗಿಲಿನ ಹೊರಗೆ ನಿಂತಿದ್ದ ಕಾರಿನಲ್ಲಿ ಕೂತುಕೊಳ್ಳುವಾಗ ಮಂತ್ರಿಗಳಿಗೆ ಇದ್ದಕ್ಕಿದ್ದ ಹಾಗೆಯೇ ಒಂದು ಹೊಸ ವಿಚಾರ ಹೊಳೆದು ಬಿಟ್ಟಿತು. ಇದೇ ಸರಿ, ಹೀಗೆಯೇ ಆಗಿದೆ ಎಂದು ನಿರ್ಧರಿಸಿದರು. ವೆಂಕಟೇಶ ತಂಗಿ ಹತ್ರಕ್ಕೆ ಹೋಗಿ ಬರ್ತಾನೆ. ಅಣ್ಣ ತಂಗಿಗೆ ಚೆನ್ನಾಗೇ ಇದೆ. ಆಗ ಹಂಗಾದ್ದಕ್ಕೆ ಹಿಂಗೆ ಮಾಡಿ ಕೂರಿಸಿದ್ರೆ ಸರಿಯಾಗುತ್ತೆ ಅಂತ ಅವನೇ ತಂಗಿಗೆ ಹೇಳಿ ಕೆಲಸ ಮಾಡಿಸಿದಾನೆ. ಗುರುಮ್ಘಾತಕ ನನ್ನ ಮಗ ವೆಂಕಟೇಶ ಅಂದರೆ. ಆದರೆ ತಂಗಿ ನನ್ನ ಮಗನ್ನ ಮಾಡ್ಕಣದು ಅವನಿಗೂ ಬೇಡವಾಗಿತ್ತಲ್ಲ. ಅವನೇ ನನ್ನ ಸಮಕ್ಕೂ ನಿಂತು ಶ್ರೀನಿವಾಸಂಗೆ ಬುದ್ಧಿ ಹೇಳಿ ತಪ್ಪಿಸಿದನಲ್ಲ ಎಂಬ ಆಕ್ಷೇಪ ಸುಳಿದಾಗ ಇದು ವೆಂಕಟೇಶನ ಕೆಲಸವಲ್ಲ ಎನಿಸಿತು. ಆದರೆ ತಕ್ಷಣ ಬಸ್ ಲೈನು ಕೊಡಿಸಲಿಲ್ಲವೆಂಬ ಜಿದ್ದಿಗೆ ಈ ಬತ್ತಿ ಮಡಗಿದಾನೆ ಅವನು ಎನಿಸಿತು. ಅದೇ ನಿಜವೆಂದು ಬುದ್ಧಿ ಖಚಿತ ಹೇಳಿತು. ಅವನಿಟ್ಟ ಬತ್ತಿ ಅವನೇ ಆರಿಸಬೇಕು. ಈಗ ಅವನನ್ನೇ ಹಿಡಿದು ಕೆಲಸ ಮಾಡಿಸಬೇಕು ಎಂದು ನಿಶ್ಚಯಿಸಿದರು. ಅಷ್ಟರಲ್ಲಿ ಕಾರು ಮುಖ್ಯ ರಸ್ತೆಗೆ ಬಂದು ಕೋಟೆ ಬಾಗಿಲನ್ನು ಪ್ರವೇಶಿಸುತ್ತಿತ್ತು. ಡ್ರೈವರ್ ತಮ್ಮ ಮನೆಯ ದಾರಿಯನ್ನು ಹಿಡಿದಿದ್ದ. ಹಂಗೆ ಬ್ಯಾಡ, ಇಲ್ಲಿ ಬಲಗಡೆ ತಿರುಕ್ಕ ಎಂದು ಹೇಳಿ ವೆಂಕಟೇಶನ ಮನೆಯ ಮುಂದೆ ಬಂದು ನಿಂತರು. ಕದ ಹಾಕಿತ್ತು. ಇವರು ಬಡಿದಾಗ ವೆಂಕಟೇಶನೇ ಬಂದು ತೆಗೆದ. ಶರಟು ಕಳಚಿ ಬರೀ ಒಳಗಿನ ಬನೀನಿನಲ್ಲಿದ್ದ ಅವನು ಎಡಗೈಲಿ ಸಾದಿನ ಕರಟ ಹಿಡಿದುಕೊಂಡು ಬಲತರ್ಜನಿಯಲ್ಲಿ ಅದನ್ನು ತೇಯುತ್ತಿದ್ದ ಗುರುತು ಕಾಣಿಸುತ್ತಿತ್ತು. ಟೈಮಿಗೆ ಸರಿಯಾಗಿ ಬಂದಿದ್ದೀನಿ, ನಂಗೂ ಎಲೆ ಹಾಕೋಕ್ಕೆ ಹೇಳಪ್ಪ ಎನ್ನುತ್ತಾ ಅವರು ಒಳಗೆ ಬಂದರು. ಅವರು ಬಂದದ್ದು ಅನಿರೀಕ್ಷಿತವಾಗಿದ್ದರೂ ಯಾಕೆ ಬಂದಿದ್ದಾರೆಂಬುದು ಅವನಿಗೆ ತಕ್ಷಣ ಹೊಳೆಯಿತು. ಬನ್ನಿ ಬನ್ನಿ, ಹಾರುವರ ಮನೆ ಸಪ್ಪೆ ಸಾರು ನಿಮ್ಮ ನಾಲಿಗೆಯಲ್ಲಿ ರಸ ಹೊರಡಿಸಲ್ಲ, ರಣಗಾರವೇ ಬೇಕು ನಿಮಗೆ ಎನ್ನುತ್ತಾ ಅವನು ಮರದ ಕುರ್ಚಿಯನ್ನು ತರಿಸಿದ. ಅಂದ್ರೆ ಊಟಕ್ಕಿಕ್ಕುಲ್ಲ ಅನ್ನಪ್ಪ. ನಾವು ಇಕ್ತೀವಿ, ನೀವು ಉಣ್ತೀರಾ? ರಾಜದೃಷ್ಟಿ ಬೀಳೋದು ಅಂದ್ರೆ ಏನೋ ಕೆಡಕಾಗುತ್ತಂತೆ. ನೀವು ದಿವಾನ್ರು ನಮ್ಮ ಮನೆಗೆ ಬಂದು ದೃಷ್ಟಿ ಹಾಕಿರುವಾಗ ಅನ್ನ ಶಾಂತಿ ಮಾಡಿಸ್ದೇ ಇದ್ರೆ ನಮಗೆ ಒಳ್ಳೇದಲ್ಲ. ನಿಜವಾಗ್ಲೂ ಊಟ ಮಾಡ್ತೀರಾ? ಕುತ್ತಿಗೆ ನೆಟ್ಟಗಿದ್ದರೂ ಮಂತ್ರಿಗಳು ಮನಸ್ಸಿನಲ್ಲೇ ತಲೆದೂಗಿದರು. ಅದೇನು ಬುದ್ಧಿ ಒಂದೇ ಮಾತಿನಲ್ಲಿ ಯಾವ ಯಾವ ಥರ ಬೇಕಾದರೂ ಅರ್ಥ ಮಾಡ್ಕೊಳ್ಳೋ ಹಾಗೆ ಅಂತಾನೆ ಎಂದುಕೊಂಡರು. ಎಲೆ ಹಾಕ್ಸಪ್ಪ ಎಂದು ಅವರು ಮತ್ತೆ ಹೇಳಿದ ಮೇಲೆ ಅವನು ಒಳಗೆ ಹೋದ. ಎಲ್ಲಿ ಬಡಿಸುವುದು ಎಂದು ಜಯಮ್ಮ ಯೋಚಿಸಿದಳು. ತನಗೆ ತಿಳಿಯದೆ ಗಂಡನನ್ನೇ ಕೇಳಿದಳು. ಹೊರಗೆ ಕುರ್ಚಿ ಕೆಳಗೆ ಹಾಕೆ, ನಾನು ಅವರು ಕೂತ್ಕತೀವಿ. ನರಸಿಂಹ ಜೋಯಿಸರು ಒಳಗೆ ಮಾಡ್ಲಿ. ಅವರು ಅಷ್ಟು ದೊಡ್ಡೋರು, ಅಲ್ಲಿ ಕೂರಿಸಿದ್ರೆ ಏನು ತಿಳ್ಕತ್ತಾರೆ? ಈ ಅಡುಗೆ ಮನೆ ಎದುರಿನ ನಡುಮನೆ ಕಂಬದ ಹತ್ತಿರ ಹಾಕಿದ್ರೆ ಏನು? ಅವಳು ಕೇಳಿದಳು. ಏನು ತಿಳ್ಕತ್ತಾನೆ? ಈಗ ತರ್ದು ಬೀಳೋ ಹೊತ್ತಿಗೆ ನನ್ನ ಹುಡಿಕೊಂಡು ಬಂದಿದ್ದಾನೆ. ಊಟ ಮಾಡ್ತೀನಿ ಅಂತ ತಾನೇ ವಿಶ್ವಾಸ ತೋರಿಸ್ತಿದ್ದಾನೆ. ಇಷ್ಟು ದಿನ ಬಂದಿದ್ನೇನು? ತನ್ನ ಅರಮನೆಯಲ್ಲಿ ಕುಂತ್ಕೊಂಡು ನನಗೆ ಹೇಳಿ ಕಳಿಸ್ತಿದ್ದ. ಅವನು ಹೊರ ಅಂಗಳಕ್ಕೆ ಬರುವ ಹೊತ್ತಿಗೆ ಮಂತ್ರಿಗಳು ಡ್ರೈವರನನ್ನು ತಮ್ಮ ಮನೆಗೆ ಹೋಗಿ ಊಟ ಮಾಡುವಂತೆ ಕಳಿಸಿದ್ದರು. ಬಾಗಿಲನ್ನು ಮುಂದೆ ಮಾಡಿ ಕುರ್ಚಿಯ ಹತ್ತಿರ ನೆಲದ ಮೇಲೆ ಎದುರು ಬದುರಾಗಿ ಹಚ್ಚಿಸಿದ 2 ಮುತ್ತುಗದೆಲೆ ಹಾಕಿ
ಪುಟ್ಟ ಮಂದಲಿಗೆ ಹಾಕಿ ವೆಂಕಟೇಶನೇ ನೀರಿನ 2 ಚೊಂಬು ಮತ್ತು ಲೋಟಗಳನ್ನಿಟ್ಟ. ಅವರನ್ನು ಹಿತ್ತಲ ಕಡೆಗೆ ಕರೆದೊಯ್ದು ನೀರಿನ ಚೊಂಬನ್ನು ಮುಟ್ಟಲು ಕೊಡದೆ ಕೈ ತೊಳೆಯಲು ನೀರು ಬಿಟ್ಟ. ತಮ್ಮ ಖಾದಿ ಕೋಟಿನ ಜೇಬಿನಿಂದ ಕರವಸ್ತ್ರ ತೆಗೆದು ಕೈ ಒರೆಸಿಕೊಂಡು ಬಂದು ಒಂದು ಚಾಪೆಯ ಮೇಲೆ ಕುಳಿತು ಅವರು ತಲೆಯ ಟೋಪಿಯನ್ನು ತೆಗೆದು ಗರಿ ಮುರಿಯದಂತೆ ಪಕ್ಕದ ಕುರ್ಚಿಯ ಮೇಲಿಟ್ಟರು. ಗಂಡ ಹಿತ್ತಾಳೆಯ ಚೊಂಬು ಲೋಟಗಳನ್ನೇ ಇಟ್ಟಿದ್ದುದನ್ನು ಕಂಡ ಜಯಮ್ಮ ಮನಸ್ಸಿನಲ್ಲೇ ಸಿಡಿಮಿಡಿಗೊಂಡಳು. ಅನ್ನ ಬಡಿಸಿ ಒಳಗೆ ಹೋದವಳು ತನ್ನ ಪೆಟ್ಟಿಗೆ ತೆಗೆದು ಒಂದು ಬೆಳ್ಳಿಯ ಲೋಟದಲ್ಲಿ ತಿಳಿಸಾರು ಹಾಕಿ 2 ಮಿಳ್ಳೆ ತುಪ್ಪ ಹಾಕಿ ತಂದು ಅವರ ಮುಂದಿಟ್ಟಳು. ವೆಂಕಟೇಶ ನಸುನಕ್ಕ. ಮಂತ್ರಿಗಳಿಗೂ ನಸುನಗೆ ಬಂತು. ಒಂದು ಗುಟುಕು ಸಾರು ಕುಡಿದು ಎಂದರು, ನೀನು ಏನೇ ಹೇಳು ವೆಂಕಟೇಶು, ನಿಮ್ಮ ಜನ ಮಾಡಿದ ಹಾಗೆ ತಿಳಿಸಾರು ಮಾಡಕ್ಕೆ ನಮ್ಮೋರಿಗೆ ಬರೋಲ್ಲ. ಅನ್ನಕ್ಕೆ ತುಪ್ಪ ಬಡಿಸಲು ಬಂದ ಜಯಮ್ಮನಿಗೆ ಈ ಮೆಚ್ಚುಗೆಯನ್ನು ಕೇಳಿ ಸಂತೋಷವಾಯಿತು. ಆದರೆ ವೆಂಕಟೇಶ, ಈ ಪುಳಿಚಾರು ತಿಂದೆ ನಾವು ಹಾಳಾದ್ದು ಕಣ್ರಿ ಎಂದ. ಕಲಸಿ 4 ತುತ್ತು ಸುರುಕೊಂಡು ಉಂಡ ಮೇಲೆ ಅವರು ಕೇಳಿದರು, ಮುಖ್ಯವಾದ ವಿಷಯ ಮಾತಾಡಬೇಕು. ಈಗಲೇ ಆಡೋಣೋ ಆಮೇಲೆ ನಮ್ಮನೆಗೆ ಹೋಗೋಣ? ಈಗಲೇ ಹೇಳಿ, ಅದಕ್ಕೇನು? ಅವರು ಒಳಭಾಗಕ್ಕೆ ದೃಷ್ಟಿ ತೋರಿಸಿದರು. ವೆಂಕಟೇಶ, ಮುಂದೆ ಬಂದರೆ ಹಾಯಬೇಡ, ಹಿಂದೆ ಬಂದರೆ ಒದೆಯಬೇಡ, ಹಾಗಿಟ್ಟಿದ್ದೀನಿ. ಹಾಗೆಲ್ಲ ಹೊರಗಡೆ ಮಾತಾಡೋಲ್ಲ, ಹೇಳಿ ಪರವಾಗಿಲ್ಲ ಎಂದ. ನೋಡಪ್ಪ, ವಿಷಯ ನಿಂಗೆ ಗೊತ್ತು. ನಿನ್ನ ತಂಗಿನ ಇವನು ಮಾಡ್ಕೊಳ್ಳಿ ಅಂತ ನಂದೇನು ಇರಾದೆ ಇರಲಿಲ್ಲ. ಅವರವರೇ ಅದೇನೋ ಮಾಡ್ಕೊಂಡಿದ್ರು. ನಿಂಗೆ ಇಷ್ಟವಿಲ್ಲದೆ ಇದ್ದರೆ ಬೇಡ. ನಮ್ಮ ಜಾತಿ ಮನೆ ಹೆಣ್ಣು ತರಾದೆ ನನಗೆ ಇವತ್ತೂ ಬೇಕು. ಆದರೆ ಅವನಿಗೆ ಇಂಥ ಬುದ್ಧಿ ಬರೂ ಹಾಗೆ ಮಾಡಬ್ಯಾಡ್ದಾಗಿತ್ತು. ಯಾವ ವಿಷಯ ನೀವು ಹೇಳ್ತಿರೋದು? ಬೆಟ್ಟಯ್ಯಾರ ಮಗಳ ಮಾಡ್ಕೊಂತೀನಿ ಅಂತ ಇವನು ಕೂತಿರೋದು ನಿಂಗೆ ಗೊತ್ತಿಲ್ವಾ? ಹೌದಾ? ನೋಡು, ಗೊತ್ತಿಲ್ದೋನ್ ಹಾಗೆ ಮಾತಾಡಬೇಡ. ನೀನು ಎಷ್ಟಾದರೂ ಚಾಣಕ್ಯ ಮಹರ್ಷಿ. ನಾನು ನಿಂಗೆ ಕೆಟ್ಟದೇನೂ ಮಾಡಿಲ್ಲ. ಬಸ್ಸು ಕೊಡಿಸ್ತೀನಿ ಅಂತ ಹೇಳಿದ್ದು ನಿಜ. ಆಗ ಆಗಲಿಲ್ಲ. ಅದರ ಕಷ್ಟ ನಿಂಗೇನು ಗೊತ್ತು? ಬೇಕಾದರೆ ಈಗಲೂ ಲೈನ್ ಕೊಡಿಸ್ತೀನಿ. ಇಲ್ಲ, ನಮ್ಮದೇ ಒಂದು ಲೈನು ಬರೆದು ಕೊಡ್ತೀನಿ. ಹಳ್ಳಿ ಲೈನೆಲ್ಲ ಈಗ ಸರ್ಕಾರದವರು ತಗಾತಿದ್ದಾರೆ. ಇನ್ನೂ 6 ತಿಂಗಳಿರುತ್ತೋ ವರ್ಷವಿರುತ್ತೋ. ನಂಗೆ ಯಾಕ್ರಿ ಬಸ್ಸು? ಬಸ್ಸು ಬ್ಯಾಡದೇ ಇದ್ದರೆ ಇನ್ನೊಂದು ಮಾಡು. ಲಾರಿ ಬೇಕಾ? ದರಖಾಸ್ತಿನಲ್ಲಿ ಜಮೀನು ಬೇಕಾ? ನೀನು ಮುಂದುವರೆದ್ರೆ ನಂಗೇನು ಹೊಟ್ಟೆ ಕಿಚ್ಚಾ? ಆದರೆ ಏನು ಸಮಾಚಾರವೇ ನನಗೆ ಗೊತ್ತಿಲ್ವಲ್ರಿ, ಅದೇನು ಹೇಳಿ. ನೋಡು, ನಾನು ಬೈಯೋಕ್ಕೆ ಹೇಳ್ತಿಲ್ಲ, ನಿನ್ನ ಬುದ್ಧಿಶಕ್ತಿ ಹೊಗಳೋಕ್ಕೆ ಹೇಳ್ತಿದ್ದೀನಿ. ನನ್ನ ಮಗ ಬೆಟ್ಟಯ್ಯಾರ ಮಗಳನ್ನ ಮಾಡ್ಕಂತೀನಿ ಅನ್ಬೇಕಾದ್ರೆ ನಿನ್ನ ತಂಗಿದೇ ಏನೋ ಹಿಕಾಮತ್ತು ನಡೆದಿದೆ. ಈಗ ಅವನಿಗೆ ಬುದ್ಧಿ ಹೇಳಿ ತಪ್ಪಿಸ್ಬೇಕಾದ್ರೆ ನಿನ್ನ ಕೈಲೇ ಸರಿ. ನನ್ನ ಮಾತಿಗೆ ಇಲ್ಲ ಅನ್ಬ್ಯಾಡ. ವೆಂಕಟೇಶ ಯೋಚಿಸಿದ. ಸರಿಯಾಗಿ ಸಂದು ಹಿಡಿದು ಮೀಟಿದರೆ ಇದೇನೂ ದೊಡ್ಡ ಕೆಲಸವಲ್ಲ. ಆದರೆ ಇವರಿಗೆ ಯಾಕೆ ಸಹಾಯ ಮಾಡಬೇಕು? ನನಗೆ ಕೊಡಿಸೋಕ್ಕೆ ಆಗಲಿಲ್ಲ. ತಾವು ಮಾತ್ರ 4 ಲೈನುಗಳನ್ನು ಮಾಡ್ಕೊಂಡ್ರು. ಇವರಿಗೆ ಇಷ್ಟು ಸಾಲದು. ಮುಂದಿನ ಎಲೆಕ್ಷನ್ನಿಗೆ ಬೂದಿಹಳ್ಳಿ ತಿಮ್ಮೇಗೌಡರ ಕಡೆಯೋರು ನನಗೆ ಹೇಗೂ ಈಗಲೇ ಹೇಳಿ ಕಳಿಸಿದ್ದಾರೆ. ಇವನ ಮಗ ಮಾದಿಗಿತ್ತಿ ಮಾಡ್ಕೊಂಡ್ರೆ ಸಾಕು, ತಿಮ್ಮೇಗೌಡರ ಕಡೆ ನಿಂತು ಇವರನ್ನ ಪಲ್ಟಿ ಹೊಡೆಸಬಹುದು. ಅಲ್ಲಿಗೆ ಸರಿಯಾಗುತ್ತೆ. ಆದರೆ ಇನ್ನೂ ವಿವೇಕ ಹುಟ್ಟಿತು. ಇವರು ಎಷ್ಟಾದರೂ ಮಂತ್ರಿಗಳು. ಬೇಕಾದಷ್ಟು ದುಡ್ಡು ಸುರಿದು ಗೆದ್ದೇ ಗೆಲ್ಲಬಹುದು. ಒಂದು ಪಕ್ಷ ಸೋತರೂ ಒಂದೇ ಊರಿನಲ್ಲಿ ಇದ್ದು ಇವರ ದ್ವೇಷ ಕಟ್ಟಿಕೊಳ್ಳೋದು ಚೆನ್ನಲ್ಲ. ಜಿದ್ದು ಹುಟ್ಟಿ ದೇವಸ್ಥಾನದ ಪೂಜೆಗೆ ಸಂಚಕಾರ ತರಬಹುದು. ಸಿಕ್ಕಿದಷ್ಟು ಗುಂಜಿಕೊಂಡು ವಾರೆಯಾಗುವುದೇ ಸರಿ. ಅವನು ಕೇಳಿದ, ಅಲ್ಲ ಕಣ್ರಿ, ನಿಮಗೆ ತಿಳಿದ್ದು ನಂಗೆ ತಿಳಿಯುತ್ತಾ? ನೀನು ಚಾಣಕ್ಯ ಋಷಿ ಅಂತ ಹೇಳಿಲ್ವೇನಪ್ಪ? ನಾವು ಚಂದ್ರಗುಪ್ತರು. ಸಿಂಹಾಸನದ ಮ್ಯಾಲೆ ಕೂತು ಬಲ್ಲೆವು. ಬುದ್ಧಿ ನಿಂದೆ. ಅವನಿಗೂ ಖುಷಿಯಾಯಿತು. ಕೆಲಸವಿದ್ದಾಗ ಮಾತ್ರ ಹೀಗೆ ಬಂದು ಆಡುತ್ತಾರೆ, ಇಲ್ಲದಿದ್ದರೆ ತಿರುಗಿ ನೋಡುವುದಿಲ್ಲ ಎಂಬ ನೆನಪಾಯಿತು. ಹೊಳೆ ದಾಟಿದ ಮೇಲೆ ಎಂದು ರಾಗ ತೆಗೆದ. ನಿಂಗೇನು ಬೇಕು ಹೇಳಯ್ಯ, ಸುಮ್ಮನೆ ಮಾತೆ ಆಡ್ತಿದೀಯಲ್ಲ.
ಎಂದು ಸಿಟ್ಟುಕೊಂಡವರಂತೆ ಅವರು ಕೇಳಿದರು. ಹೊಲೇರು ಮಾದಿಗರಿಗೆಲ್ಲ ಭೂಮಿ ಕೊಡಿಸ್ತೀರಾ? ನಂಗೊಂದು 10 ಎಕರೆ ತೆಂಗಿನ ಸೊಸಿ ಆಗುವಂಥದ್ದು ಕೊಡಿಸಿ ಊರಾಚೆ ಹಳ್ಳದಲ್ಲಿ. ನೋಡು, ಕೈಲಿ ಅನ್ನ ಹಿಡ್ಕೊಂಡಿದ್ದೀನಿ, ಅರ್ಜಿ ಹಾಕು, ಕಿಮ್ಮತ್ತಿನಲ್ಲಿ ಮಾಡಿಸ್ಕೊಡ್ತೀನಿ. ಸ್ವಂತ ಜಮೀನಿರೋದ್ರಿಂದ ಹಂಗೆ ಕೊಡಿಸೋ ಹಂಗಿಲ್ಲ. ಸರ್ಕಾರಕ್ಕೆ 1,000 ರೂಪಾಯಿ ಕಟ್ತೀಯಾ? ಇನ್ನು 1 ತಿಂಗಳಿನಲ್ಲಿ ನೀನು ಗುದ್ದಲಿ ತಗೊಂಡು ಜಮೀನಿಗೆ ಕಾಲಿಕ್ಕಬಹುದು. ಕಟ್ತೀನಿ. ನಿನ್ನ ಕೆಲಸ ಆಯಿತು. ಇನ್ನು ನಂದ ಏನು ಮಾಡ್ತಿ ಹೇಳು. ಅವನು ಈ ಮಾದಗಿತ್ತಿ ಮಾಡ್ಕೊಳ್ಳೋದ ಬಿಡಬೇಕು. ನಮ್ಮ ಜಾತಿಲಿ ನಾನು ಗೊತ್ತು ಮಾಡಿದ ಕಡೆ ಅಪ್ಪಂತೋರ ಮನೆ ಹೆಣ್ಣು ಮಾಡ್ಕೋಬೇಕು. ಅವನ ಮನಸ್ಸಿನಲ್ಲಿ ಆಗಲೇ ಉಪಾಯ ಹೊಳೆದಿತ್ತು. ಹೇಳಿದ, ಮೊದಲನೇದ ಗ್ಯಾರಂಟಿ ಮಾಡ್ತೀನಿ, 2ನೇದು ಕಷ್ಟ. ನಾನು ಗ್ಯಾರಂಟಿ ಕೊಡಲ್ಲ. ಅಷ್ಟೇ ಮಾಡು, ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಎಂದು ಅವರು ತೃಪ್ತಿಯಿಂದ ಊಟ ಮಾಡಿದರು. ಮನೆಗೆ ಬೇಕಾದ ಸಾಮಾನುಗಳನ್ನು ಒಟ್ಟಿಗೆ ತಾವರೆಕೆರೆಯಿಂದಲೋ ತಿಪಟೂರಿನಿಂದಲೋ ತರುವುದು ವೆಂಕಟೇಶನ ಪದ್ಧತಿ. ರಾತ್ರಿಯೇ ಕುಳಿತು ಸೋಪು, ಸೀಗೆಪುಡಿ, ಕಡಲೆಕಾಯಿ ಎಣ್ಣೆಯ ಡಬ್ಬ, ತೊಗರಿಬೇಳೆ ಮೊದಲಾಗಿ ಒಂದು ಪಟ್ಟಿ ಮಾಡಿಕೊಂಡು 2 ಗೋಣಿ ಚೀಲ ಮತ್ತು ಕಟ್ಟಲು 4 ಹಳೆ ಪಂಚೆಗಳೊಡನೆ ಬೆಳಗಿನ ಬಸ್ಸಿಗೆ ತುಮಕೂರಿಗೆ ಹೋದ. 10 ಗಂಟೆಗೆ ಬಸ್ಸಿಳಿದು ಶ್ರೀನಿವಾಸನ ಕೋಣೆಗೆ ಹೋದಾಗ ಅವನು ಕೈಲಿ ಒಂದು ಕಾಗದವನ್ನು ಹಿಡಿದು ಓದುತ್ತಿದ್ದ. ಪಕ್ಕದಲ್ಲೇ ಒಡೆದ ಅಂಚೆಲಕೋಟೆ ಇತ್ತು. ಗುಲಾಲು ಬಣ್ಣದ ಕಾಗದದ ದಡಗಳಲ್ಲಿ ಹೂವು ಬಳ್ಳಿಗಳ ಹಸುರು ಚಿತ್ರಗಳನ್ನು ಅಚ್ಚು ಮಾಡಿತ್ತು. ಬರೆದಿದ್ದ ಗುಂಡಗಿನ ಅಕ್ಷರ ಮತ್ತು ಸಮಾನಾದ ಸಾಲುಗಳು ಬಾಗಿಲಿನಿಂದಲೇ ಕಂಡವು. 2-3 ಪುಟಗಳ ಕಾಗದ. ತಕ್ಷಣ ಅದನ್ನು ಮಡಿಸಿ ಹಿಡಿದುಕೊಂಡು ಶ್ರೀನಿವಾಸ ಸ್ವಾಗತಿಸಿದ. ಬನ್ನಿ ಬನ್ನಿ ವೆಂಕಟೇಶಯ್ಯನೋರೇ, ಯಾವತ್ತೂ ಬಂದಿರಲಿಲ್ಲ ನೀವು ಇಲ್ಲಿಗೆ. ಶ್ರೀನಿವಾಸ, ವೆಂಕಟೇಶ ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವರು. ಮೊದಲು ಪರಸ್ಪರ ಏಕವಚನದಲ್ಲೇ ಮಾತನಾಡಿಸುತ್ತಿದ್ದರು. ಈಗ ಏಕವಚನ ಉಪಯೋಗಿಸಲು ಅವನಿಗೆ ಸಂಕೋಚವಾಯಿತು. ಇನ್ನೇನು ಮಾಡೋದಪ್ಪ, ದಿವಾನ್ರ ಮಗ, ಮೋಟಾರ್ ಮಾಲೀಕ, ಪಾಳೆಗಾರರ ಮೊಮ್ಮಗ, ನಿನ್ನ ಹುಡಿಕೊಂಡು ಬರಲೇಬೇಕಲ್ಲ ಬಡವರು ಎಂದು ವೆಂಕಟೇಶ ಕುರ್ಚಿಯ ಮೇಲೆ ಕುಳಿತುಕೊಂಡ. ಒಂದೆರಡು ಉಭಯ ಕುಶಲೋಪರಿಗಳನ್ನು ಆಡಿದ ನಂತರ ಕೇಳಿದ, ತಾವರೆಕೆರೆ ಅಂಗಡಿ ಶೆಟ್ಟರಿಗೆ ಬಂದಿರೋ ದುರಾಶೆ ಯಾರಿಗೂ ಇಲ್ಲ. ಅದಕ್ಕೆ ಈ ಸಲ ತುಮಕೂರಿನಿಂದಲೇ ಸಾಮಾನು ತಗೊಂಡು ಹೋಗಬೇಕು ಅಂತ ಬಂದೆ. 20 ಬಾರು ಸೋಪು, 1 ಡಬ್ಬ ಎಣ್ಣೆ, 50 ಸೇರು ತೊಗರಿಬೇಳೆ, ಇನ್ನೂ ಏನೇನೋ ಚೀಟೀಲಿದೆ. ನೀನು ಮೋಟಾರ್ ಮಾಲೀಕ, ಯಾವುದಾದ್ರೂ ಅಂಗಡಿಗೆ ಹೇಳಿ ಚೀಪ್ ರೇಟ್ ಹಾಕಿಸ್ಕೊಡ್ತೀಯಾ? ನಂಗೆ ಅಂಗಡಿಗಳ ಗುರ್ತೇ ಇಲ್ವಲ್ಲ. ನೀನೆಂತ ಬಿಸ್ನೆಸ್ ಮಾಡ್ತೀಯಯ್ಯ? ನಾನು ನಿನ್ನೆ ನೆಚ್ಕೊಂಡು ಬಂದೆ. ನಂಗೆ ಸಂಬಂಧವಿಲ್ಲದ್ದಕ್ಕೆ ನಾನ್ಯಾಕೆ ಹೋಗ್ಲಿ? ಬೇಕಾದರೆ ನಮ್ಮ ಗುಮಾಸ್ತರನ್ನ ಕಳಿಸ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರೆ, ಒಳ್ಳೆ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನೇನಪ್ಪ ಸಮಾಚಾರ? ನೀವೇ ಹೇಳಿ. ಊರಲ್ಲೆಲ್ಲ ನಿಂದೆ ಮಾತು. ಧೈರ್ಯ ಅಂದ್ರೆ ಧೈರ್ಯ ಕಣಯ್ಯ ನಿಂದು. ಯಾಕೆ? ಯಾರೂ ಮಾಡದೇ ಇರೋ ಕೆಲಸ ಮಾಡ್ತಿದೀಯಾ? ಅಪ್ಪ ದಿವಾನಂಗೂ ಕೇರ್ ಮಾಡಲಿಲ್ಲ. ಪಾಳೆಗಾರರ ರಕ್ತ ಅಂದ್ರೆ ಹಂಗಿರಬೇಕು. ಸಿಂಹ ಅದು, ಸಿಂಹ ಅಂತಾರೆ ಊರಲ್ಲಿ. ಶ್ರೀನಿವಾಸನಿಗೆ ಹೆಮ್ಮೆ ಎನಿಸಿತು. ತಪ್ಪೇನ್ರಿ ಅದರಲ್ಲಿ? ತಪ್ಪೇನು? ನೀನು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ನನಗೆ ಸಂಕಟ. ಯಾಕೆ? ನೋಡಪ್ಪ, ನೀವು ಕಾಲೇಜು ಪಾಸ್ ಮಾಡಿರೋರು, ನಾನು ಇಂಟರ್ಮೀಡಿಯೇಟಿಗೆ ಫೇಲಾದೋನು. ನಿಮ್ಮಷ್ಟು ಮುಂದುವರಿದಿಲ್ಲ. ಮೊದಲ ಸಲ ನೀನು ಸತ್ಯನ ಮಾಡ್ಕೊಳ್ಳೋದು ನನಗೂ ಇಷ್ಟವಿರಲಿಲ್ಲ. ಈಗ ಏನೇನೋ ಆಗಿ ಹೋಯಿತು. ನಿನ್ನ ಹೆಂಡತಿ ಸತ್ತಳು, ನಮ್ಮಪ್ಪ ಸತ್ತರು, ಆದದ್ದಾಯಿತು. ನೀನು ಅವಳು ಮಾಡ್ಕೊಂಡ್ರೂ ಮಾಡ್ಕೊಳ್ಳಿ. ಬೆಂಗಳೂರಲ್ಲೋ ತುಮಕೂರಲ್ಲೋ ಬಂಗ್ಲೆ ಮಾಡ್ಕೊಂಡಿರ್ತೀರ. ಹಳ್ಳೀಲಿ ನಮ್ಮ ಜೊತೆ ಇಲ್ಲದೆ ಇದ್ದರೆ ಸಾಕು ಅಂತ ಒಂದು ಥರಕ್ಕೆ ಒಪ್ಕೊಂಡಿದ್ದೆ. ನಾನು ಸುಳ್ಳು ಹೇಳೋಲ್ಲ. ರೂಪಾಯಿಗೆ 16 ಆಣೆ ಒಪ್ಕೊಂಡಿರಲಿಲ್ಲ. ಈಗಲೂ ಒಪ್ಕೊಳ್ಳಲ್ಲ. 12 ಆಣೆ ಒಪ್ಕೊಂಡಿದ್ದೆ. ಯಾಕೆ? ನೀನು ಪಾಳೆಗಾರರ ಹುಡುಗ, ಅಂದರೆ ಕ್ಷತ್ರಿಯ ವೃತ್ತಿ. ನಿಮ್ಮಜ್ಜ ಅದೇ ಹೇಳೋದು. ಅಂದರೆ
ಕ್ಷತ್ರಿಯರಿಗೂ ಬ್ರಾಹ್ಮಣರಿಗೂ ಹೆಚ್ಚು ವ್ಯತ್ಯಾಸವಿಲ್ಲ. ಆದರೆ ಇವಳು ಬುದ್ಧಿ ಕೆಟ್ಟು ಕ್ಷತ್ರಿಯ ಹುಡುಗನ್ನ ಬಿಟ್ಟು ಆ ಮಾದಿಗರನ್ನ ಕಟ್ಕಂತೀನಿ ಅಂದರೆ ನಾನು ಹೇಗಯ್ಯ ತಡೀಬೇಕು? ಏನ್ರಿ ನೀವನ್ನೋದು ನಿಜವಾ? ಶ್ರೀನಿವಾಸ ಉದ್ವಿಗ್ನನಾದ. ನಾನು ನಿಜ ಹೇಳ್ತೀನಿ, ನಿನ್ನೆ ಪೂರ್ತಿ ಒಪ್ಕೊಂಡಿರಲಿಲ್ಲ ನಾನು. ಅಂಥದ್ರಲ್ಲಿ ಅವನನ್ನು ಒಪ್ಕತೀನಾ? ನೀನು ಕ್ಷತ್ರಿಯ, ಬೇಡ ಪಾಳೇಗಾರರ ಮನೆತನದವನು, ಬೇಡ ಮಾದಿಗನಂತೂ ಅಲ್ಲ. ನಿನ್ನ ಬಣ್ಣವೇನು ಅವನ ಬಣ್ಣವೇನು? ನಿನ್ನ ವಿದ್ಯೆ ಏನು ಅವನ ವಿದ್ಯೆ ಏನು? ನಿನ್ನ ರೂಪ ಲಕ್ಷಣ ಸಂಸ್ಕಾರ ಏನು? ಅವನ ರೂಪ ಲಕ್ಷಣ ಸಂಸ್ಕಾರ ಏನು? ಬಸ್ ಮಾಲೀಕನಾಗಿರೋ ನಿನ್ನ ಅಂತಸ್ತೇನು? ಎಕ್ಕಡದ ಅಂಗಡಿ ಇಟ್ಕೊಂಡು ಬಂದವರ ಕಾಲು ಮುಟ್ಟಿ ವ್ಯಾಪಾರ ಮಾಡುವ ಅವನ ಅಂತಸ್ತೇನು? ನಾನು ನಿನ್ನೆ ಪೂರ್ತಿ ಒಪ್ಕೊಳ್ದೇ ಇದ್ದೋನು ಅವನನ್ನ ಭಾವ ಅಂತ ಒಪ್ಕತ್ತೀನಾ? ನಾನು ಮದುವೆಯೇ ಆಗುಲ್ಲ ಅಂದಳು. ಮೊದಲು ನಿನ್ನ ದಡ ಕಾಣಿಸ್ದೆ ಅವನನ್ನ ಮಾಡ್ಕೊಂಡ್ರೆ ನೀನು ಸುಮ್ಮನಿರಲ್ಲ ಅಂತ ಅವಳಿಗೆ ಗೊತ್ತು. ಹಾಗಂದಳು. ಅವನಿಗಿಂತ ನೀನು ಕೀಳು ಅಂತ ತೋರಿಸೋಕ್ಕೆ ಅವಳು ಹಿಂಗೆ ಮಾಡಬಹುದು. ನಂಗೆ ಅದು ಬ್ಯಾಡ. ಅದು ನಿನ್ನ ಅವಳ ಆ ಮಾದಿಗನ ಹಣೆ ಬರಹ. ಆದರೆ ನನ್ನ ಅಂತಸ್ತೇನು, ನನ್ನ ಗೌರವವೇನು? ಶ್ರೀನಿವಾಸ ಸ್ತಂಭೀಭೂತನಾಗಿ ಬಿಟ್ಟ. ಚೇತರಿಸಿಕೊಳ್ಳಲು 2 ನಿಮಿಷ ಹಿಡಿಯಿತು. ಇದ ನಿಜವೇನ್ರಿ ಎಂದು ತೊದಲಿದ. ಊರಲ್ಲಿರೋರು ನಾವು. ಆ ಮಾದಿಗ ಎಷ್ಟು ಸಲ ಅವಳ ತ್ವಾಟಕ್ಕೆ ಹೋಗ್ತಾನೆ, ಏನೇನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಬೀದೀಲಿ ತಲೆ ಎತ್ಕೊಂಡು ತಿರುಗೋ ಹಾಗಿಲ್ಲ. ಅದು ಹೋಗ್ಲಿ ಬಿಡಪ್ಪ, ನನಗ್ಯಾಕೆ ಸಂಬಂಧವಿಲ್ಲದ ಮಾತು. ಅವಳಿಗೆ ಒಂದು ಪಾಲು ನಮ್ಮಪ್ಪನೇ ಬರೆದಿದ್ದಾನೆ. ಬೇಲಿ ಒಂದು ಕಟ್ಟಿಲ್ಲ, ಅದೊಂದು ಕಟ್ಟಿಬಿಡ್ತೀನಿ. ನನ್ನ ಪಾಲಿನ ತ್ವಾಟದಲ್ಲಿ ತುಳಸಿ ಗಿಡ ಇದೆ. ಆ ಮಾದಿಗ ಅಲ್ಲಿ ತಿರುಗಾಡಿ ಅವನ ನೆರಳು ಬಿದ್ದು ದೇವರ ಪೂಜೆಯ ದಳಕ್ಕೆ ಮೈಲಿಗೆಯಾಗಬಾರ್ದು. ನಿನ್ನ ಗುಮಾಸ್ತರು ಎಷ್ಟು ಹೊತ್ತಿಗೆ ಬರ್ತಾರೆ? ನನಗೆ ಹೊತ್ತಾಯ್ತು ಎಂದು ಮೇಲೆ ಎದ್ದ. ಕೂತ್ಕಳ್ರಿ, ಹೋಗೋರಂತೆ ಶ್ರೀನಿವಾಸ ತೊದಲುತ್ತಲೇ ಹೇಳಿದ. ಊರಿಗೆ ಹೋಗಬೇಕಪ್ಪ, ಒಬ್ಬಂಟಿಗ ನಾನು. ಬ್ಯಾಸಾಯದ ನಿಗಾ ನೋಡಬೇಕು. ಕೂತ್ಕಳಿ ಕೂತ್ಕಳಿ ಎಂದು ಎದ್ದು ರೂಮಿನ ಬಾಗಿಲು ಮುಚ್ಚಿ ಬೋಲ್ಟು ಹಾಕಿದ. ವೆಂಕಟೇಶನ ಪಕ್ಕದ ಕುರ್ಚಿಯ ಮೇಲೆ ಕೂತು ಶ್ರೀನಿವಾಸ ಕೇಳಿದ, ಈ ಬುದ್ಧಿ ಅವಳಿಗೆ ಯಾಕೆ ಬಂತು? ಲವ್ ಅನ್ನುವುದೇ ಹಾಗೆ, ನೇರವಾಗಿ ಹೋಯ್ತು ಪ್ರೇಮವಾಗುತ್ತೆ, ಅಡ್ಡ ತಿರುಗ್ತು ದ್ವೇಷವಾಗುತ್ತೆ. ಅದೇನು ಅಂತ ನಾನು ಕಂಡಿದ್ದೀನಿ ನಮ್ಮ ಹಳ್ಳಿ ಲೆವೆಲ್ನಲ್ಲಿ. ಮಾದಿಗಿತ್ತಿನ ಯಾರು ಮಾಡ್ಕೊಂಡಿದ್ದಾರೆ ನೀನೇ ಹೇಳಪ್ಪ. ಹಿಂದೆ ವಸಿಷ್ಠರು ಮಾಡ್ಕೊಂಡಿರ್ಲಿಲ್ವೇ ಅಂತ ಸತ್ಯ ಹೇಳ್ತಾಳೆ. ಅವಳು ಹಿಸ್ಟ್ರಿ ಓದಿರಬಹುದು, ಆದರೆ ಅವರು ಬ್ರಹ್ಮರ್ಷಿಗಳು. ಎಂಥ ಚಾಂಡಾಲರು ಹತ್ರ ಬಂದರೂ ಅವರನ್ನ ಪರಿಶುದ್ಧರನ್ನಾಗಿ ಮಾಡುವಂಥ ಬ್ರಹ್ಮಶಕ್ತಿ ಇದ್ದೋರು. ಹಾಗಂತ ನೀವು ಮಾಡೋಕ್ಕೆ ಹೋದರೆ ಆಗುತ್ತೆಯೇ? ಅಲ್ಲ, ಈ ಸತ್ಯನಿಗೆ ಏನು ಮಾಡಬೇಕ್ರಿ? ಅಣ್ಣನ ಮಾತು ಅವಳು ಕೇಳ್ತಿದ್ರೆ ಅವನು ಬ್ಯಾಡ ದಿವಾನ್ರ ಮಗನ್ ಮಾಡ್ಕ್ಯಾ ಅಂತಿದ್ದೆ. ನನ್ನ ಮಾತು ಯಾರು ಕೇಳ್ತಾರೆ? ನೀನು ಕೇಳ್ತೀಯಾ? ಕೇಳಿದ್ರೆ ಏನು ಮಾಡ್ತೀರಿ? ಈಗ ಕೇಳಿದ್ರೆ ಏನೂ ಆಗುಲ್ಲ. ಮೊದಲೇ ಅಂದ್ರೆ ಆ ಬೆಟ್ಟಯ್ಯನ ಹುಡುಗಿ ನಿಂಗೆ ಗಂಟು ಬೀಳೋಕೆ ಮೊದಲೇ ನನ್ನ ಕೇಳಿದ್ರೆ ಏನಾದರೂ ಮಾಡಬಹುದಾಗಿತ್ತು. ಲವ್ ಅಂದ್ರೆ ಹಾಗೆ, ಮನಸ್ಸು ಬಿದ್ದ ಮೇಲೆ ಬ್ಲೈಂಡ್ ಅಂತ ತಾನೇ ಹೇಳೋದು. ನೀನು ಬೆಟ್ಟಯ್ಯನ ಹುಡುಗಿ ಮಾಡ್ಕ, ಅವಳು ಅವನ ಮಗನ್ನ ಮಾಡ್ಕೊಳ್ಳಿ. ಒಬ್ರನ್ನ ಒಬ್ರು ಭಾವ ಭಾವ ಅಂತ ತೋಳಲ್ಲಿ ತೋಳು ಹಾಕ್ಕೊಂಡು ವಾಕಿಂಗ್ ಹೊರಡಿ. ನಿಂದು ಹೇಗೂ ಲಾರಿಗಳಿವೆ, ಅವನ ಅಂಗಡಿ ಎಕ್ಕಟ ತುಂಬಿಕೊಂಡು ಸರ್ವಿಸ್ ಮಾಡು. ಶ್ರೀನಿವಾಸ ಮಾತನಾಡಲು ತಿಳಿಯದೆ ಸುಮ್ಮನೆ ಕುಳಿತು ಬಿಟ್ಟ. ನಂಗೆ ಹೊತ್ತಾಗುತ್ತೆ, ನಿನ್ನ ಗುಮಾಸ್ತರು ಬಂದಿದ್ದಾರಾ ನೋಡ್ತೀನಿ ತಡಿ ಎಂದು ವೆಂಕಟೇಶ ಎದ್ದು ಬಾಗಿಲು ತೆಗೆದು ಹೊರಗಿನ ಆಫೀಸಿನಲ್ಲಿ ನೋಡಿದ. ಬಾಗಿಲು ಹಾಕಿತ್ತು. ವಾಪಸ್ಸು ಬಂದು, ಇನ್ನೂ ಬಂದಿಲ್ಲ, ನೀನೇ ಬರ್ತೀಯೇನಪ್ಪ ನನ್ನ ಜೊತೆ ಎಂದು ಕೇಳಿದ. ಶ್ರೀನಿವಾಸ ಮಾತನಾಡಲಿಲ್ಲ, ತಲೆ ತಗ್ಗಿಸಿ ಕೂತಿದ್ದ. ಪ್ಯಾಟೆಯಲ್ಲಿ ಹುಡುಕಂಡು ನಾನೇ ಹೋಗ್ತೀನಿ. ನಿನ್ನಂಥ ದೊರೆ ಮಗುನ್ನ ನೆಚ್ಕೊಂಡ್ರೆ ಬಡವರ ಕೆಲಸ ಆಗುಲ್ಲ ಎಂದು ಮಡಿಸಿ ತಂದಿಟ್ಟಿದ್ದ ಗೋಣಿ ಚೀಲ ಮೊದಲಾದುವನ್ನು ತೆಗೆದುಕೊಂಡು ಹೊರಟು ಹೋದ. ಅಷ್ಟು ದೂರ ಹೋದ ಮೇಲೆ,
ಮನೆಯಲ್ಲಿ ಇನ್ನೂ 4-5 ತಿಂಗಳಿಗೆ ಆಗೋ ಸಾಮಾನು ಇಟ್ಕೊಂಡು ಈಗಲೇ ಯಾಕೆ ಮತ್ತೆ ತಗಂಡು ಹೋಗಿ ತುಂಬ್ಕಬೇಕು ಎಂಬ ಯೋಚನೆ ಬಂತು. ಆದರೆ ಹೀಗೆ ಚೀಲ ತಗೊಂಡು ಪಟ್ಟಿ ಹಾಕಿಸ್ಕೊಂಡು ಬಂದು ಬರಿಗೈಲಿ ಹೋಗಿ ಯಾರಿಗಾದರೂ ಅನುಮಾನ ಬರಬಾರದು ಎಂದು ಯೋಚಿಸಿ ಮಂಡಿಪೇಟೆಯಲ್ಲೇ ಒಂದು ಅಂಗಡಿಯನ್ನ ಹೊಕ್ಕ. ಶ್ರೀನಿವಾಸನ ಮನಸ್ಸಿನಲ್ಲಿ ಹೋಲಿಕೆ ಶುರುವಾಯಿತು. ಆ ಮಾದಿಗನಿಗಿಂತ ತಾನು ಕೀಳೇ? ತನಗೂ ಅವನಿಗೂ ಮೊದಲಿನಿಂದ ಸಂಪರ್ಕವೇ ಇರಲಿಲ್ಲ. ಒಂದೇ ಬೀದಿಯಲ್ಲಿ ಆ ಕಡೆ ಅವನ ಅಂಗಡಿ ಇದೆ, ಈ ಕಡೆ ನನ್ನ ಆಫೀಸ್. ಒಂದೊಂದು ದಿನ ಅವನು ಹೀಗೆ ರಸ್ತೆಯಲ್ಲಿ ಹೋಗುತ್ತಿರುತ್ತಾನೆ. ಒಂದು ದಿನವೂ ಒಬ್ಬರನ್ನೊಬ್ಬರು ಮಾತನಾಡಿಸಿಲ್ಲ. ಅಪ್ಪನ ಹಾಗಲ್ಲ ಅವನು. ಮಹಾ ಅಹಂಕಾರ. ಮುಖಕ್ಕೆ ಹೊರೆಯಾಗುವಷ್ಟು ದಪ್ಪದ ಮೀಸೆ ಬಿಟ್ಟಿದ್ದಾನೆ. ತಾನೂ ಇತಿಹಾಸ ಓದಿದ್ದೀನಿ. ಈ ಹೊಲೆಯರು ಮಾದಿಗರೆಲ್ಲ ಯಾರು? ಯಾವಾಗಲೂ ಊರ ಹೊರಗೆ ಗುಡಿಸಲು ಕಟ್ಟಿಕೊಂಡು ಸತ್ತ ದನಗಳ ಮಾಂಸ ತಿಂದುಕೊಂಡು ಹೆಂಡ ಕುಡಿಯುತ್ತಾ ಬಿದ್ದಿರುತ್ತಿದ್ದರು. ಈಗ ಸರ್ಕಾರ ಅವರಿಗೆ ಮನೆ ಕಟ್ಟಿಸಿಕೊಟ್ಟಿದೆ, ಸ್ಕಾಲರ್ಶಿಪ್ ಕೊಡುತ್ತದೆ. ಮೋಹನದಾಸನಂಥವರು ಪುಲಪುಲ ಅನ್ನುತ್ತಿದ್ದಾರೆ. ಆದರೆ ಅವನು ನನ್ನ ಸಮನಾಗುತ್ತಾನೆಯೇ? ಸಮನಲ್ಲ, ನನಗಿಂತ ಹೆಚ್ಚಾಗುತ್ತಾನೆಯೇ? ಬೆಳಗ್ಗೆ ಎದ್ದು ಶ್ರೀನಿವಾಸ ಮುಖಕ್ಷೌರಕ್ಕೆ ಕುಳಿತುಕೊಂಡ. ಶೇವಿಂಗ್ ಕ್ರೀಮನ್ನು ಮುಖಕ್ಕೆ ಸವರಿಕೊಂಡು ಬ್ರಷ್ನಿಂದ ಚೆನ್ನಾಗಿ ತಿಕ್ಕಿ ಹೊಸ ಬ್ಲೇಡು ಹಾಕಿದ ರೇಸರಿನಿಂದ ಮಾಡಿಕೊಂಡ. ತನ್ನ ಮುಖವು ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ತಕ್ಷಣವೇ ಮೋಹನದಾಸನ ಮುಖ ನೆನಪಿಗೆ ಬಂದು ಹೋಲಿಕೆ ಶುರುವಾಯಿತು. ತನ್ನ ಉದ್ದನೆಯ ಮೂಗು, ತೆಳುವಾದ ಹುಬ್ಬು, ಕಣ್ಣು, ಕೆನ್ನೆ, ಕಿವಿ ಬಣ್ಣಗಳೇನು? ಆ ಮಾದಿಗನ ಮುಖದ ಅವಲಕ್ಷಣವೇನು? ಅವನ ಕೆನ್ನೆಯೂ ತುಂಬಿಕೊಂಡಿದೆ, ಆದರೆ ಕರಿಬಣ್ಣ. ಕೋಣನ ಕಣ್ಣಿನಂತಹ ಕಣ್ಣುಗಳು. ಎತ್ತರಕ್ಕೆ ಮೈ ತುಂಬಿಕೊಂಡಿರಬಹುದು, ಆದರೆ ಕೋಣನ ಮೈಕಟ್ಟು. ಅಡ್ಡಾದಿಡ್ಡಿ ಸುತ್ತಿ ಸುತ್ತಿಕೊಂಡು ಹಿಂದಕ್ಕೆ ಬಾಗಿ ಬೆಳೆದ ಒಂದು ಜೊತೆ ಕೋಡುಗಳು ಮಾತ್ರ ಇಲ್ಲ. ಅವನ ಕಿವಿ ಹೇಗಿವೆಯೋ ತಾನು ಸರಿಯಾಗಿ ನೋಡಿಲ್ಲ. ಅವನಿಗೆ ತಕ್ಕ ಹಾಗಿರಬೇಕು. ಕ್ವಾಣನ ಹಾಗೆ ಜೋಲುಗಿವಿ ಇರಬೇಕು, ಅಥವಾ ಹಿಂದಕ್ಕೆ ಎಳೆದು ಹರಚಿಕೊಂಡಿರಬೇಕು. ಹೀಗಿದ್ದು ಅವಳು ಅವನನ್ನೇಕೆ ಒಪ್ಪಿಕೊಂಡಳು? ನನ್ನ ಮೇಲೆ ಸಿಟ್ಟಿದ್ದರೆ ನನ್ನನ್ನು ಬೈಯಲಿ. ಶ್ರೀನಿವಾಸ, ನೀನು ಮಾಡಿದ್ದು ನೀಚ ಕೆಲಸ ಅನ್ನಲಿ, ಬೇಕಾದ ಶಿಕ್ಷೆ ಕೊಡಲಿ. ಆದರೆ ನನಗಿಂತ ಕೀಳು ಜಾತಿಯ, ಎಲ್ಲದರಲ್ಲೂ ಕೀಳಾದ ಅವನನ್ನು ಮಾಡಿಕೊಳ್ಳುವಂತಹ ಹೀನ ಕೆಲಸ ಮಾಡಬಹುದೇ? ಕ್ಷೌರ ಮುಗಿದು ಕೆನ್ನೆ ಗದ್ದಗಳ ಮೇಲೆ ಉಳಿದ ಬಿಳಿಯ ನೊರೆ ಒಣಗಿ ಹೋದರೂ ಎದ್ದು ಮುಖ ತೊಳೆಯದ ಅವನು ಕನ್ನಡಿಯನ್ನೇ ದಿಟ್ಟಿಸುತ್ತಾ ಕುಳಿತುಬಿಟ್ಟ. ಮಾಡಿದರೆ ಮಾಡಿಕೊಳ್ಳಲಿ ಹೊಲತಿ ಎಂದು ಉಪೇಕ್ಷೆ ತಾಳಿ ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಂಡ. ಎದ್ದು ರೇಸರು ಬ್ರಷುಗಳನ್ನು ತೊಳೆದು ಒರೆಸಿಟ್ಟು ಹೋಗಿ ಮುಖ ತೊಳೆದು ಸ್ನಾನ ಮಾಡಿದ. ಬಟ್ಟೆ ಬದಲಾಯಿಸಿ ಹೋಟೆಲಿನಲ್ಲಿ ತಿಂಡಿ ತಿಂದು ಬಸ್ ಸ್ಟ್ಯಾಂಡಿಗೆ ಹೋದ. ಏಜೆಂಟರು ಟಿಕೆಟ್ ಕೊಡುತ್ತಿದ್ದರು. ಕ್ಲೀನರುಗಳು ಲೈನಿನ ಉದ್ದಕ್ಕೂ ಬರುವ ಸಣ್ಣ ಪುಟ್ಟ ಊರುಗಳನ್ನೆಲ್ಲ ಸೇರಿಸಿ ಗಟ್ಟಿಯಾಗಿ ಕೂಗುತ್ತಿದ್ದರು. ಅರ್ಧ ಗಂಟೆ ಅಲ್ಲಿರುವುದರಲ್ಲಿ ಬೇಸರವಾಯಿತು. ಮತ್ತೆ ಕಾಫಿಯನ್ನಾದರೂ ಕುಡಿಯಬೇಕೆಂದು ಸ್ಟ್ಯಾಂಡ್ ಹೋಟೆಲಿಗೆ ಹೋದ. ಬಸ್ ಮಾಲೀಕ, ಮಂತ್ರಿಗಳ ಮಗ ಅಪೂರ್ವಕ್ಕೆ ಬಂದಿದ್ದಾರೆಂದು ಹೋಟೆಲಿನ ಉಡುಪಿ ಭಟ್ಟರು ಎದ್ದು ನಿಂತು ಸ್ವಾಗತಿಸಿದರು. ಕುರ್ಚಿಯ ಮೇಲೆ ಕೂರುವ ಮೊದಲು ಎದುರು ಗೋಡೆಯ ಮೇಲೆ ಬಡಿದಿದ್ದ ದೊಡ್ಡ ಕನ್ನಡಿ ಕಾಣಿಸಿತು. ಲಕ್ಷಣವಾದ ಕಣ್ಣು, ಮೂಗು, ಹುಬ್ಬು, ಕೆನ್ನೆ, ಗದ್ದಗಳ ತನ್ನ ಮುಖ. ಪಕ್ಕದಲ್ಲಿಯೇ ಕರಿಬಣ್ಣದ ಹೊರಜಿ ಮೀಸೆಯ ಕೋಣನ ಕಣ್ಣು ದಡಿ ಮೂಗಿನ ಮೋಹನದಾಸ. ಕೋಡು ಮತ್ತು ಜೋಲು ಗಿವಿಗಳು ಮಾತ್ರ ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಆದರೆ ದಿಟ್ಟಿಸಿ ನೋಡಿದರೆ ಅವೂ ಕಾಣುತ್ತಿವೆ. ಕ್ವಾಣವೇ ಅವನು. ಇಲ್ಲದಿದ್ದರೆ ಅವನ ಜಾತಿಯ ಮಾರಿ ಹಬ್ಬದಲ್ಲಿ ಕ್ವಾಣನನ್ನ ಯಾಕೆ ಕಡೀತಾರೆ? ಕ್ವಾಣ ಅಂದ್ರೆ ಮಾದಿಗ ಅಂತ. ನನಗೆ ಗೊತ್ತಿದೆ ಕಥೆ ಎಂದುಕೊಂಡು ಕುರ್ಚಿಯ ಮೇಲೆ ಕೂತು ಕಾಫಿ ಕುಡಿದ. ಅಷ್ಟರಲ್ಲಿ 2 ಬಸ್ಸು ಹೋಗಿದ್ದವು. ಇನ್ನು ಉಳಿದವುಗಳ ಸೀಟುಗಳು ತುಂಬಿ ನಡುವಣ ತೊಟ್ಟಿಯಲ್ಲಿ ಜನರು ನಿಂತಿದ್ದರು. ಖಾಸಗಿ ಬಸ್ಸುಗಳು ನಿಲ್ಲುತ್ತಿದ್ದುದು ಒಂದು ಮೂಲೆಯಲ್ಲಿ. ಸರ್ಕಾರಿ ಬಸ್ಸುಗಳು ನಿಲ್ಲುವ ಮಧ್ಯಭಾಗದ ಮೂಲಕ ಹಾಯ್ದು ಶ್ರೀನಿವಾಸ ತನ್ನ ಕೋಣೆಯ ಕಡೆಗೆ ಬಂದ. ಹೋಗಿ ಸತ್ಯಳನ್ನೇ ಕೇಳಿಬಿಡಬೇಕೆಂಬ ಯೋಚನೆ ಬಂತು. ತಕ್ಷಣ ಪೆಟ್ಟಿಗೆಯ ಬಾಗಿಲು ತೆಗೆದು ತೆಳು ಹಳದಿ ಸಿಲ್ಕು ಶರ್ಟು, ಟೆರಿಯೂಲ್ ಪ್ಯಾಂಟುಗಳನ್ನು ಹಾಕಿ ಕಪ್ಪು ಡಿಸೈನ್ ಇರುವ ಗುಲಾಲು ಬಣ್ಣದ ಟೈ ಕಟ್ಟಿದ. ಕಾಲು ಚೀಲ, ಬೂಟುಗಳನ್ನು ಧರಿಸಿ ಕೋಣೆಗೆ ಬೀಗ ಹಾಕಿ ಕಾರು ನಡೆಸಿಕೊಂಡು ಹೊರಟ.
12 ಗಂಟೆಯ ಹೊತ್ತಿಗೆ ಕಾರನ್ನು ತೋಟದ ಹೊಳೆಬಾಗಿಲಿನಲ್ಲಿ ನಿಲ್ಲಿಸಿ ಅವಳ ಮನೆಯ ಹತ್ತಿರ ಹೋದಾಗ ತುಪ್ಪದ ವಾಸನೆ ತುಂಬಿಕೊಂಡಿತ್ತು. ಇನ್ನೂ ಹತ್ತಿರ ಹೋದಾಗ ಅವಳ ಧ್ವನಿಯಲ್ಲಿ ಮಂತ್ರ ಕೇಳಿಸುತ್ತಿತ್ತು. ಹೋಗಿ ಬಾಗಿಲಿನಲ್ಲಿ ನಿಂತ. ಅವಳು ಮಂತ್ರ ಹೇಳಿಕೊಂಡು ಒಂದು ಮರದ ಚಮಚವನ್ನು ಎತ್ತಿ ಹಿಡಿದು ಅದರಿಂದ ಹವನದ ಅಗ್ನಿಗೆ ತುಪ್ಪವನ್ನು ಬಿಡುತ್ತಿದ್ದಳು. ಬಾಚಿಲ್ಲದ ತಲೆಯನ್ನು ಗಂಟು ಹಾಕಿಕೊಂಡಿದ್ದ ಅವಳು ಹಣೆಗೆ ಹುಡಿ ಕುಂಕುಮ ಇಟ್ಟುಕೊಂಡಿದ್ದುದಷ್ಟೆ. ಸುಕ್ಕು ಸುಕ್ಕಾದ ಒಂದು ಚೀಟಿ ಸೀರೆ, ತೋಳುಗಳಲ್ಲಿ ಸುಕ್ಕು ಕಾಣಿಸುತ್ತಿದ್ದ ರವಿಕೆ, ಅದರ ಮೇಲೆ ಜನಿವಾರ ಕಾಣಿಸುತ್ತಿತ್ತು. ನೆರಳನ್ನು ಕಂಡು ಬಾಗಿಲು ಕಡೆ ತಿರುಗಿದ ಅವಳು ಒಳಗೆ ಬಂದು ಕೂರುವಂತೆ ಸನ್ನೆ ಮಾಡಿದಳು. ಬೂಟುಗಳನ್ನು ಬಿಚ್ಚಿ ಹೊಸಲಿನ ಹೊರಗೆ ಬಿಟ್ಟು ಕಾಲು ಚೀಲವನ್ನು ಕಳಚದೆ ಒಳಗೆ ಬಂದು ಮೂಲೆಯಲ್ಲಿ ಸುತ್ತಿಟ್ಟಿದ್ದ ಮಂದಲಿಗೆಯನ್ನು ಉರುಳಿಸಿಕೊಂಡು ಅವನು ಗೋಡೆಯೊರಗಿ ಕುಳಿತ. ಅವಳ ಮಂತ್ರ ತಂತ್ರಗಳು ಸಾಗಿದ್ದವು. ಇದೆಲ್ಲ ಮಾಡೋಳು ಮಾದಿಗನ್ನ ಮದುವೆಯಾಗ್ತಾಳೆಯೇ ಎಂಬ ಸಂಶಯ ಅವನ ಮನಸ್ಸಿನಲ್ಲೇ ಹುಟ್ಟಿತು. ಅಗ್ನಿ ಪ್ರದಕ್ಷಿಣೆಯನ್ನು ಮುಗಿಸಿ ಭಸ್ಮವನ್ನು ಭ್ರೂಮಧ್ಯಕ್ಕೆ ಇಟ್ಟುಕೊಂಡು ಸತ್ಯ ಎಂದಳು, ನೀನು ಭಸ್ಮ ತಗೋ, ಏನು ಕಾಣಲೇ ಇಲ್ವಲ್ಲ? ಸತ್ಯ, ನೋಡು, ನಾನು ಖಡಾಖಂಡಿತವಾಗಿ ಒಂದು ಮಾತು ಕೇಳಬೇಕು ಅಂತ ಬಂದಿದ್ದೀನಿ. ಅವನು ತಕ್ಷಣ ಎಂದ. ಏನಪ್ಪ ರಾಜಕಾರಣ? ಮೀರಾ ಮುನ್ಸ್ಕೊಂಡಿದ್ದಾಳೇನು? ತಮಾಷೆ ಬ್ಯಾಡ. ನೀನು ಮೋಹನದಾಸನ್ನ ಮದುವೆಯಾಗ್ತೀಯೋ ಇಲ್ವೋ ಸರಿಯಾಗಿ ಹೇಳಿಬಿಡು. ಯಾಕೆ? ನಂಗೆ ಅನುಮಾನ ಬಂದಿದೆ. ಸತ್ಯ ಗಂಭೀರಳಾದಳು. ಇವನ ಮನಸ್ಸಿನಲ್ಲಿ ಈ ಸಂಶಯ ಯಾಕೆ ಕಾಡುತ್ತಿದೆ ಎಂಬ ಪ್ರಶ್ನೆ ಹುಟ್ಟಿ ಯೋಚಿಸುತ್ತಾ ಕುಳಿತಳು. ಶ್ರೀನಿವಾಸ ಎಂದ, ನೀನು ಉತ್ತರ ಕೊಡೋಲ್ಲ ಅಂದ್ರೆ ಆಗ್ತೀಯಾ ಅಂತ ಅರ್ಥ. ನೋಡು, ಆ ವಿಚಾರ ನನ್ನ ಮನಸ್ಸಿನಲ್ಲಿ ಬಂದಿಲ್ಲ. ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಬೇಕಾದ್ರೆ. ಅಕಸ್ಮಾತ್ ಆ ವಿಚಾರ ಬಂದು ಆದರೆ ತಪ್ಪೇನು? ಅಂತೂ ನೀನು ಆಗ್ತೀಯಾ? ಅಕಸ್ಮಾತ್ ಅಂತ ನಾನು ಹೇಳಿದ್ದು. ಆದರೆ ಏನು ತಪ್ಪು? ನಾನು ನೀನು ಆಗೋದಂತೂ ಸಾಧ್ಯವಿಲ್ಲ. ನಿನಗೆ ಹೇಗೂ ಒಳ್ಳೆ ಹೆಣ್ಣು ಗೊತ್ತಾಗಿದೆ. ಸುಖವಾಗಿರು. ನನಗೆ ಮದುವೆಯಾಗೋ ಮನಸ್ಸೇ ಇಲ್ಲ. ನಿನ್ನ ಯೋಗ್ಯತೆ ಗೊತ್ತಾಯ್ತು ಎಂದವನೇ ಶ್ರೀನಿವಾಸ ಎದ್ದು ಬಾಗಿಲಿಗೆ ಬಂದು ಕಾಲಿಗೆ ಬೂಟು ಮೆಟ್ಟಿಕೊಂಡ. ಹೀಗೆ ಬಂದೆ, ಇಷ್ಟು ಮಾತಾಡಿ ಹೊರಟೆ, ಏನಾಗಿದೆ ನಿಂಗೆ? ತಡಿ ಎಂದು ಅವಳು ಮೇಲೆದ್ದಳು. ಸೂಳೆಗಾರ ಮುಂಡೆ ನೀನು ಎಂದು ಬೂಟುಗಳನ್ನು ಬೇಗ ಕಟ್ಟಿಕೊಂಡು ಅವನು ಸರಸರನೆ ಹೆಜ್ಜೆ ಹಾಕಿದ. ಗರಬಡಿದವಳಂತೆ ಅವಳು ನಿಂತು ಬಿಟ್ಟಳು. ಶ್ರೀನಿವಾಸ ಹೊಳೆ ಬಾಗಿಲಿಗೆ ಬರುವ ಹೊತ್ತಿಗೆ ಎದುರಿಗೆ ಮೋಹನದಾಸ ಸಿಕ್ಕಿದ. ಅವನು ಸತ್ಯಳ ಮನೆಗೆ ಬರುತ್ತಿದ್ದ. ಅವನೇ ಮಾತನಾಡಿಸಿದ. ನಮಸ್ಕಾರ, 2 ಸಲ ನಿಮ್ಮ ಆಫೀಸಿಗೆ ಬಂದಿದ್ದೆ, ನೀವಿರಲಿಲ್ಲ. ಯಾವಾಗ ಬಂದ್ರಿ? ಶ್ರೀನಿವಾಸ ಮಾತನಾಡಲಿಲ್ಲ. ಮೋಹನದಾಸನೇ, ಬನ್ನಿ, ಒಂದರ್ಧ ಗಂಟೆ ಒಳಗೆ ಹೋಗಿ ಕೂತ್ಕೊಂಡು ಮಾತಾಡೋಣ ಎಂದದ್ದಕ್ಕೂ ಉತ್ತರ ಕೊಡದೆ ಹೊರಗೆ ಹೋಗಿ ಕಾರನ್ನು ಸ್ಟಾರ್ಟ್ ಮಾಡಿದ. ಕಕ್ಕಾಬಿಕ್ಕಿಯಾಗಿ ಅವನನ್ನೇ ಒಂದು ನಿಮಿಷ ನೋಡುತ್ತಿದ್ದ ಮೋಹನದಾಸ ಒಳಗೆ ನಡೆದ. ಕಾರು ನಡೆಸಿಕೊಂಡು ಮತ್ತೆ ತುಮಕೂರು ಕಡೆ ಹೋಗುವಾಗ ಶ್ರೀನಿವಾಸನ ಮನಸ್ಸಿಗೆ ಖಚಿತವಾಯಿತು. ನನ್ನ ಮಾತಿಗೆ ಅವಳು ಖಡಾಖಂಡಿತವಾಗಿ ಇಲ್ಲ ಅನ್ನಲಿಲ್ಲ. ಆದರೆ ತಪ್ಪೇನು ಅಂದಳು. ಇವನು ಇಲ್ಲಿಗೆ ಬರ್ತಲೇ ಇರ್ತಾನೆ. ಇಷ್ಟರಲ್ಲಿ ಇಬ್ಬರಿಗೂ ಲವ್ ಬೆಳೆದಿದೆ. ನಾನು ಅವಳಿಗೆ ಆಗ ನಿರಾಶೆ ಮಾಡಿರಬಹುದು ನಿಜ. ಆದರೆ ಈ ಮಾದಿಗನಿಗಿಂತ ಕಡೆಯಾದೆನೆ? ತಲೆಯನ್ನು ಹೊಕ್ಕ ಮಾದಿಗನಿಗಿಂತ ನಾನು ಕಡಿಮೆಯೇ ಎಂಬ ಪ್ರಶ್ನೆ ಇವನಿಗೆ ರಾತ್ರಿ ನಿದ್ರೆ ಕೊಡಲಿಲ್ಲ. 2 ದಿನದಲ್ಲಿ ಹುಚ್ಚು ಹಿಡಿದಂತೆ ಆಗುತ್ತಿತ್ತು. ಊಟ ತಿಂಡಿ ಸೇರುತ್ತಿರಲಿಲ್ಲ. 3ನೇ ದಿನ ಮೀರಾಳಿಂದ ಇನ್ನೊಂದು ಕಾಗದ ಬಂತು. ಈ ಸಲ ಕೆಂಪು ಹೂಗಳ ಚಿತ್ರವಿದ್ದ ಹಸುರು ಕಾಗದದ ಮೇಲೆ ಬರೆದಿದ್ದಳು. 3 ಪುಟಗಳ, ಅದರ ಮಧ್ಯದಲ್ಲಿ ಒಂದು ಫೋಟೋ. ತಾವಿಬ್ಬರೂ 1 ವಾರದ ಹಿಂದೆ ಬೆಂಗಳೂರಿನಲ್ಲಿ ತೆಗೆಸಿಕೊಂಡ ಫೋಟೋ ಪ್ರತಿಯನ್ನು ಸ್ಟುಡಿಯೋವಿನಿಂದ ತಂದು ಕಳಿಸಿದ್ದಾಳೆ. ಸೂಟು ಹಾಕಿರುವ ತನ್ನ ಪಕ್ಕದಲ್ಲಿ ಕುಳಿತಿರುವ ಅವಳ 2 ಕಿವಿಗಳಲ್ಲಿಯೂ ಬಿಳಿಯ ಓಲೆ ಎದ್ದು ಕಾಣುತ್ತಿವೆ. ತಾನೇ 2,000 ರೂಪಾಯಿ ಖರ್ಚು ಮಾಡಿ ಬಿಳಿ ವಜ್ರದ ಓಲೆ ಮಾಡಿಸಿ ಅವಳಿಗೆ ಇಟ್ಟಿದ್ದ. ಅವನ್ನು ಮಾಡಿಸಿದ ಸಂತೋಷಕ್ಕಾಗಿಯೇ ಸ್ಟುಡಿಯೋಗೆ ಕರೆದುಕೊಂಡು ಹೋಗಿದ್ದ. 2 ಓಲೆಗಳು ಸರಿಯಾಗಿ ಕಾಣುವಂತೆ ತೆಗೆಯಬೇಕೆಂದು ಫೋಟೋಗ್ರಾಫರ್ನಿಗೆ ಹೇಳಿ
ಗಂಡ ಹೆಂಡಿರಂತೆ ಜೊತೆಯಲ್ಲಿ ತೆಗೆಸಿದ್ದ. ತಾನು ಅವಳ ಕೊರಳಿಗೆ ಹಾಕಿದ್ದ ಚಿನ್ನದ ಸರವೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಫೋಟೋವನ್ನು ನೋಡಿದ ತಕ್ಷಣ ಸತ್ಯಳ ನೆನಪಾಯಿತು. ಮನಸ್ಸು ಇಬ್ಬರನ್ನೂ ಹೋಲಿಸಲು ಮೊದಲು ಮಾಡಿತು. ಶೂದ್ರ ಹೆಂಗಸಿನಂತೆ ಕೆಲಸ ಮಾಡಿ ಅವಳ ಕೈ ಒರಟಾಗಿದೆ. ಹೆಂಗಸಿಗಿರಬೇಕಾದ ಕೋಮಲತೆಯೇ ಇಲ್ಲ. ಅವಳ ಮುಖ ಮೊದಲೇ ಕಪ್ಪು, ಬಿಸಿಲಿನಲ್ಲಿ ತಿರುಗಿ ಇನ್ನೂ ಕರಿಯಾಗಿದೆ. ಕೆನ್ನೆ ಚಕ್ಕಳದಂತಿದೆ. ಆದರೆ ಮೀರಾಳ ಕೈ ಎಷ್ಟು ಮೃದು. ತುಂಬಿದ ಕೆನ್ನೆಗಳೇ ಒಂದು ಆಕರ್ಷಣೆ. ಅವಳ ತುಂಬಿದ ಕೂದಲು, ಹೆರಳು ಎಲ್ಲ ಚೆನ್ನ. ಆದರೆ ತನ್ನ ಮನಸ್ಸು ಮಾತ್ರ ಸತ್ಯಳನ್ನೇ ಬಯಸುತ್ತದೆ. ಏನಿದೆ ಅವಳಲ್ಲಿ? ಓದೆ, ಬುದ್ಧಿವಂತಿಕೆಯೇ? ಮೀರಳು ಬುದ್ಧಿವಂತೆಯೇ? ಇನ್ನೂ 4 ವರ್ಷದಲ್ಲಿ ಸತ್ಯಳಷ್ಟೇ ಓದುತ್ತಾಳೆ. ಆದರೆ ತನಗೆ ಅಷ್ಟು ಓದು ಮುಖ್ಯವಲ್ಲವೇ ಅಲ್ಲ. ಸತ್ಯಳಲ್ಲಿಲ್ಲದ ಹೆಣ್ಣುತನ, ಕೋಮಲತೆ ಇವಳಲ್ಲಿದೆ. ಕುಮುದಿನಿಯ ಥರದವಳು ಇವಳು. ಆದರೆ ನನ್ನ ಮನಸ್ಸು ಯಾಕೆ ಅವಳನ್ನೇ ನೆನೆಸಿಕೊಳ್ಳುತ್ತಿದೆ? ಅವಳನ್ನು ಮರೆತರೆ ಮೋಹನದಾಸನನ್ನು ಮರೆಯಬಹುದು. ಆದರೆ ಅವಳನ್ನು ಮರೆಯುವುದೇ ಸಾಧ್ಯವಾಗದೆ ಅವನು ಹಗಲು ರಾತ್ರಿ ನಿದ್ರೆ ಕಾಣದೆ ಹೊರಳುತ್ತಿದ್ದ. ಎದುರಿಗೆ ಸಿಕ್ಕಿ ತಾನು ಮಾತನಾಡಿಸಿದರೂ ಸುಮ್ಮನೆ ಹೋದ ಶ್ರೀನಿವಾಸನ ಬಗೆಗೆ ಮೋಹನದಾಸನಿಗೆ ವಿಸ್ಮಯವಾದುದು ಮಾತ್ರವಲ್ಲ, ಬೇಸರವೂ ಆಯಿತು. ಅವನು ಇದುವರೆಗೂ ಶ್ರೀನಿವಾಸನೊಡನೆ ಮಾತನಾಡಿರಲಿಲ್ಲ. ಸತ್ಯ ಹೇಳಿ ವಾದಿಸಿದಳೆಂದು ತನ್ನ ತಂಗಿ ಅವನನ್ನು ಮದುವೆಯಾಗಲು ಅವನು ಒಪ್ಪಿದ್ದ. ತಾನಾಗಿಯೇ 2 ಸಲ ಅವನ ಮೋಟಾರ್ ಆಫೀಸಿಗೆ ಹೋಗಿಯೂ ಇದ್ದ. ಆದರೆ ಅವನು ಇರಲಿಲ್ಲ. ಮನೆಗೆ ಬಂದು ನೋಡಿದರೆ ಸತ್ಯ ಮಂಕಾಗಿದ್ದಳು. ಅವನಿಗೂ ಇವಳಿಗೂ ಏನೋ ಮಾತು ನಡೆದಿದೆ ಎಂದು ಊಹಿಸಿಕೊಳ್ಳುವುದು ಕಷ್ಟವಾಗಲಿಲ್ಲ. ಏನು ಸಮಾಚಾರವೆಂದು ತಾನಾಗಿಯೇ ಕೇಳಲು ಮನಸ್ಸಾಗದೆ ಅವನು ಸುಮ್ಮನೆ ಕೂತುಕೊಂಡ. 1 ನಿಮಿಷ ಎಂದು ಹೇಳಿ ಅವಳು ಅಡುಗೆಯ ಕೋಣೆಗೆ ಹೋಗಿ ಒಲೆಯ ಮೇಲಿದ್ದ ಅಡುಗೆಯನ್ನು ನೋಡತೊಡಗಿದಳು. ಮೋಹನದಾಸ ಕುಳಿತಲ್ಲಿಂದ ಹೇಳಿದ, ನಿಮ್ಮ ಪುಸ್ತಕ ಬಹಳ ಕೆಲಸ ಮಾಡಿದೆ. ತುಂಬ ಚೆನ್ನಾಗಿದೆ. ಜೋರಾಗೇ ಇದೆ. ಹಾಗೆಯೇ ಮಾಡಬೇಕು ಅಂತ ನಮ್ಮ ಜಾತಿಯ ಎಷ್ಟೋ ಜನ ಕಾಗದ ಬರೀತಿದ್ದಾರೆ. ಇನ್ನೂ ಎಷ್ಟೋ ಜನ ನಮ್ಮ ಸಂಘಕ್ಕೆ ಮೆಂಬರ್ ಆಗಿದ್ದಾರೆ. ಈಗ ನಮ್ಮ ಪ್ಲಾನಿಗೆ ಒಂದು ಸ್ಪಷ್ಟ ರೂಪ ಕೊಟ್ಟಿದ್ದೀವಿ. ಏನು? ಅವಳು ಒಳಗಿನಿಂದ ಕೇಳಿದಳು. ಇನ್ನೂ 1 ತಿಂಗಳಿಗೆ ದಸರಾ ರಜಾ ಬರುತ್ತಲ್ಲ, ಆಗ ನಮ್ಮ ವಿದ್ಯಾರ್ಥಿಗಳನ್ನ ಪ್ರತಿಯೊಂದು ಮುಖ್ಯ ದೇವಸ್ಥಾನಕ್ಕೂ ಗುಂಪು ಮಾಡಿ ಕರ್ಕೊಂಡು ಹೋಗೋದು. 20 ದಿನ ರಜಾ ಇರುತ್ತೆ. ಪ್ರತಿದಿನ ಅವರಿಗೆ ಬೇರೆ ಕೆಲಸ ಇಲ್ಲ. ಬೆಳಗ್ಗೆ ಸಾಯಂಕಾಲ ಪೂಜೆ ಕಾಲದಲ್ಲಿ ಗುಡಿಗೆ ಹೋಗೋದು. ಊದುಗಡ್ಡಿ, ಹಣ್ಣುಕಾಯಿ ಮಾಡಿಸಿ ಪೂಜೆ ಮುಗಿಯೋ ತನಕ ಅಲ್ಲೇ ನಿಂತಿರೋದು. ಅಂದ್ರೆ ಮೇಲಿನ ಜಾತಿಯವರು ಬೇಕಾದ್ರೆ ನಮ್ಮ ಜೊತೆಗೆ ಗುಡಿಗೆ ಬರಬಹುದು, ಇಲ್ಲದಿದ್ದರೆ ಹೊರಗೆ ಇರಬಹುದು. ಪ್ಲಾನು ಚೆನ್ನಾಗಿದೆ. ಊರಿನವರು ಗಲಾಟೆ ಮಾಡುಲ್ಲವೇ? ಹೊಡೆದಾಟ ಬಡಿದಾಟ ಆದರೆ ನೀವು ಹೆಚ್ಚು ಸಂಖ್ಯೆಯಲ್ಲಿಲ್ಲ. ಅದೇ ಯೋಚನೆ ಮಾಡಿದ್ದೀವಿ. ನಾವು ಹೀಗೆ ಮಾಡೋದು. ಅದಕ್ಕೆ ಸರ್ಕಾರದವರು ಮುಂದುವರಿದ ಮನೋಭಾವದ ಜನ ಅಂದ್ಕೊಳ್ಳೋ ಅಸೆಂಬ್ಲಿ ಮೆಂಬರುಗಳು ಏನು ಸಹಕಾರ ಕೊಡ್ತಾರೆ ಅಂತ ಚಳುವಳಿ ಶುರು ಮಾಡ್ತೀವಿ. ನಾಳೆ ಪೇಪರಿನಲ್ಲಿ ಅದು ಬರುತ್ತೆ. 2 ಪೇಪರಿನವರು ಇದಕ್ಕೆ ಬೇಕಾದ ಪ್ರಚಾರ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಾಳೆ ಒಂದು ಪ್ರತಿನಿಧಿ ಮಂಡಲ ಮಾಡಿಕೊಂಡು ಮುಖ್ಯಮಂತ್ರಿಗಳನ್ನ ಕಾಣ್ತೀವಿ. ಅವತ್ತು ಬಂದಿದ್ರಲ್ಲ ನರಸಯ್ಯನವರು, ಅವರೇ ಅದರ ಮುಂದಾಳು. ನಾನು ಇವತ್ತು ರಾತ್ರಿ ತುಮಕೂರು ತಲುಪಿ ನಾಳೆ ಬೆಳಗ್ಗೆ 9 ಗಂಟೆಗೆ ಅವರನ್ನ ಬೆಂಗಳೂರಿನಲ್ಲಿ ಸೇರ್ಕತ್ತೀನಿ. ನಿಮ್ಮ ತಂದೆ ಏನಂತಾರೆ? ನಮ್ಮಪ್ಪ ಸಾಯದೆ ನಾವು ಮುಂದುವರಿಯೋಲ್ಲ. ನೋಡಿ, ನಮ್ಮ ಜನ ಅವನ ಮಾತು ಕೇಳ್ತಾರೆಯೇ ಹೊರತು ನನ್ನಂಥೋನ ಮಾತು ಕೇಳೋಲ್ಲ. ಅವನು ಇದರಿಂದ ಸುಮ್ಮನೆ ಗಲಾಟೆಯಾಗುತ್ತೆ, ಶಾಂತಿಯಿಂದ ಇರಬೇಕು ಅಂತಾನೆ. ನಮಗೆ ಬೆಂಬಲ ಕೊಡು ಅಂತ ನೀವಾದ್ರೂ ಅವನಿಗೆ ಹೇಳ್ತೀರಾ? ನನ್ನ ಮಾತು ಕೇಳ್ತಾರೇನು? ಮದುವೆ ವಿಷಯದಲ್ಲಿ ಕೇಳಲಿಲ್ವೇ? ನೀವು ಅಂದ್ರೆ ಗುರು ಸಮಾನ ಅವನಿಗೆ. ಯಾಕೆ? ಬ್ರಾಹ್ಮಣರೋಳು ಅಂತಲೇ? ಇರಬಹುದು. ಆದರೆ ನಂಗೂ ನೀವು ಗುರುಗಳೇ. ಸುಳ್ಳು ಪಟ್ಟ ನಂಗೆ ಬೇಡ. ನಿಮ್ಮ ಕೆಲಸ ನೀವು ಮಾಡಿ ಎಂದು ಅವಳು ಉರಿಯನ್ನು ಸಣ್ಣಗೆ ಮಾಡಿದಳು. ಸತ್ಯ, ನಿಜ ಹೇಳ್ತೀನಿ ಎಂದು ಅವನು ಮುಂದೆ ಹೇಳುತ್ತಿರುವಂತೆ ಅವಳಿಗೆ ಆಶ್ಚರ್ಯವಾಯಿತು. ಅವನು ಇದುವರೆಗೆ ಎಂದೂ ತನ್ನನ್ನು ಹೀಗೆ ಸತ್ಯ
ಎಂದು ಕೂಗಿರಲಿಲ್ಲ. ಈ ಅನಾವಶ್ಯಕ ಸಂಬೋಧನೆಯ ಭಾವ ಅವಳಿಗೆ ಅರ್ಥವಾಯಿತು. ಆದರೆ ತನ್ನ ಪಾಡಿಗೆ ತಾನು ಸುಮ್ಮನಿದ್ದಳು. ಈಗ ಸ್ವಲ್ಪ ಹೊತ್ತಿನಲ್ಲಿ ತಾನೇ ಬಂದು ಹೋದ ಶ್ರೀನಿವಾಸನ ನೆನಪಾಯಿತು ಅವಳಿಗೆ. ಮೋಹನದಾಸ ಹೇಳಿದ, ನಾಳೆಯಿಂದ ನಾನು ಖಚಿತವಾದ ಕೆಲಸ ಮಾಡ್ತೀನಿ. ನಿಜವಾದ ಕ್ರಾಂತಿಯ ಆರಂಭ. ನಮಗೆ ಪ್ರತಿ ದೇವಸ್ಥಾನಕ್ಕೂ ಪೊಲೀಸ್ ಕಾವಲು ಕೊಡಬೇಕು ಅಂತ ಮುಖ್ಯಮಂತ್ರಿಗಳನ್ನ ಕೇಳ್ತೀವಿ. ಕೊಡುಲ್ಲ ಅನ್ನೋ ಹಾಗಿಲ್ಲ, ಎಲ್ಲಾನು ಪತ್ರಿಕೆಯಲ್ಲಿ ಪ್ರಚಾರ ಮಾಡ್ತೀವಿ. ದಸರಾ ಕಳೆಯೋ ತನಕ ದಿನ ಪ್ರವೇಶ ಮಾಡಿಸಿ ಆಮೇಲೆ ನಿಲ್ಲಿಸೋದಲ್ಲ. ಊರಿನಲ್ಲಿ ಪ್ರತಿದಿನ ಒಂದೊಂದು ಹರಿಜನ ಸಂಸಾರದೋರು ಆಮೇಲೆ ಸರದಿ ಮಾಡ್ಕೊಂಡು ದಿನ ಬೆಳಗ್ಗೆ ಸಂಜೆ ಗುಡಿಗೆ ಹೋಗಿ 2 ಗಂಟೆ ಒಳಗೆ ನಿಂತಿದ್ದು ಊದುಬತ್ತಿ ಹಚ್ಚಿ ಬರಬೇಕು ಅಂತ ತೀರ್ಮಾನ ಮಾಡ್ತೀವಿ. ಅಂದ್ರೆ ನಮ್ಮ ಜನದಲ್ಲಿ ನಿಜವಾದ ಬದಲಾವಣೆಯ ಮನೋಭಾವ ಹುಟ್ಟುಕ್ಕೆ ಇದು ಪ್ರಾರಂಭ. ಮೇಲುಜಾತಿಯವರು ಸುಮ್ಮನೆ ಒಪ್ಪಿಕೊಂಡ್ರೋ ಸರಿ, ಆದರೆ ಒಪ್ಪಿಕೊಳ್ಳೋದಿಲ್ಲ. ಕ್ರಾಂತಿ, ನಿಜವಾದ ಕ್ರಾಂತಿ ಮಾರ್ಗವನ್ನೇ ನಾವು ಹಿಡಿತೀವಿ. ನಮ್ಮ ಜನಾನ ರೊಚ್ಚಿಗೇಳಿಸೋದು ಮೊದಲ ಕೆಲಸ. ಇದರಲ್ಲಿ ನಾವು ಖೂನಿ ಮಾಡಬಹುದು, ಬೆಂಕಿ ಹೊತ್ತಿಸಬಹುದು, ಬೇಕಾದ್ದು ಮಾಡಬಹುದು. ನಾಳೆ ಆರಂಭ ದಿನ. ಅದಕ್ಕೆ ಮೊದಲು ಇವತ್ತು ನಿಮ್ಮನ್ನು ನೋಡಿ ಹೋಗಬೇಕು ಅನ್ನಿಸ್ತು. ನಾಳೆ ಬೆಂಗಳೂರಿಗೆ ಹೋಗೋ ಕೆಲಸ ಇಟ್ಕೊಂಡು ಇವತ್ತು ಊರಿಗೆ ಬರೋಕ್ಕೆ ಟೈಮೆಲ್ಲಿದೆ. ಆದರೂ ಬಂದೆ ನಿಮ್ಮನ್ನ ನೋಡೋಕ್ಕೆ ಅಂತ. ಸತ್ಯ ಯಾವ ಮಾತು ಆಡಲಿಲ್ಲ. ಅಡುಗೆ ಮುಗಿದಿದ್ದರೂ ಒಳಗೆ ಕೂತು ಯಾವುದೋ 2 ಪಾತ್ರೆಗಳನ್ನು ತೊಳೆಯಲು ಆರಂಭಿಸಿದಳು. ಮೋಹನದಾಸ 10 ನಿಮಿಷ ಸುಮ್ಮನೆ ಕುಳಿತಿದ್ದ. ಅನಂತರ, ನಾಳೆ ಮುಖ್ಯಮಂತ್ರಿಗಳನ್ನ ಕಾಣಕ್ಕೆ ಬಾ ಅಂತ ಅಪ್ಪನಿಗೆ 1 ವಾರದ ಹಿಂದೆಯೇ ಹೇಳಿದೆ. ಈ ಮಾರ್ಗ ಬ್ಯಾಡ ಅಂದನೇ ಹೊರತು ಒಪ್ಕೊಳ್ಳಿಲ್ಲ. ಅವನಿಗೆ ನೀವು ಹೇಳಿ ಒಪ್ಪಿಸ್ತೀರಾ? ನಮ್ಮ ಜಾತಿ ಅಸೆಂಬ್ಲಿ ಮೆಂಬರ ಪೈಕಿ 2 ಇದಕ್ಕೆ ಸೇರಿದ್ದಾರೆ. ಇನ್ನೊಂದು 4 ಜನ ಸೇರಿದರೆ ಬಲ ಜಾಸ್ತಿ. ಇವನೊಬ್ಬನಾದರೂ ಸೇರಿದರೆ ಎಷ್ಟೋ ಚೆನ್ನ. ನಾನು ಬೇಕಾದರೆ ನಿಮ್ಮ ಮನೆಗೆ ಹೋಗಿ ಮಾತಾಡ್ತೀನಿ. ಆದರೆ ನಿಮ್ಮ ಖೂನಿ ಬೆಂಕಿಯ ಕ್ರಾಂತಿ ನನಗೆ ಒಪ್ಪಿಗೆಯಿಲ್ಲ. ನಿಮ್ಮ ತಂದೆಯ ಸ್ವಭಾವ ನನಗೆ ಗೊತ್ತಿದೆ. ಯಾವ ಮಟ್ಟಕ್ಕೆ ನೀವು ನಿಲ್ತೀರಾ ಅಂತ ಗೊತ್ತಾದರೆ ಅವರ ಕೈಲಿ ಚರ್ಚೆ ಮಾಡೋದು ಸುಲಭ. ನಾಳೆ ಅವರು ಬಂದು ದಿನ ಗುಡಿಗೆ ಹೋಗೋಕ್ಕೆ ಪೊಲೀಸಿನವರ ಸಹಾಯ ಕೊಡಿಸೋ ಹಾಗೆ ಮಾತಾಡಿದರೆ ಸಾಕು. ಇಲ್ಲದೇ ಇದ್ದರೆ ಸಾರ್ವಜನಿಕ ಶಾಂತಿಗೆ ಭಂಗ ಬರುತ್ತೆ ಅಂತ ಕಾರಣ ಹಾಕಿ ಮಂತ್ರಿಗಳು ತಪ್ಪಿಸಿಕೋಬಹುದು. ಇಷ್ಟೇ ಆದರೆ ನಾನು ಮಾಡ್ತೀನಿ ಎಂದು ಅವಳು ಒಪ್ಪಿಕೊಂಡಳು. ಅಡುಗೆಯಾಗಿತ್ತು. ಆದರೆ ಊಟ ಮಾಡಿ ಎನ್ನಲು ಅವಳಿಗೆ ಮನಸ್ಸಾಗಲಿಲ್ಲ. ಈ ದಿನ ಅವನು 2 ಸಲ ಸೂಚ್ಯವಾಗಿ ವ್ಯಕ್ತ ಮಾಡಿದ ಭಾವನೆಯನ್ನು ಪ್ರೋತ್ಸಾಹಿಸುವುದು ಬೇಡ ಎಂದುಕೊಂಡಳು. ಮಧ್ಯಾಹ್ನ ಊಟದ ಸಮಯದಲ್ಲಿ ಬಂದವರನ್ನು ಕೈ ತೊಳೆದುಕೊಳ್ಳಿ ಎನ್ನುವುದಕ್ಕೆ ವಿಶೇಷ ಅರ್ಥವೇನೂ ಇಲ್ಲ. ಆದರೆ ಇವನ ಮನಸ್ಸಿನಲ್ಲಿ ಆ ಅರ್ಥವೇ ಬೆಳೆಯುತ್ತೆ ಎಂಬ ಎಚ್ಚರವಾಯಿತು. ಸುಮ್ಮನೆ ಹೊರಗೆ ಬಂದು ಹೇಳಿದಳು, ಈಗ 1 ಗಂಟೆ, 3 ಗಂಟೆ ಹೊತ್ತಿಗೆ ನಿಮ್ಮ ಮನೆಗೆ ಬಂದರೆ ಆಯಿತೆ? 5 ಗಂಟೆಗೆ ಇಲ್ಲಿಂದ ತುಮಕೂರಿಗೆ ಬಸ್ಸಿದೆ. ಅದರೊಳಗೆ ಅವನು ಒಪ್ಪಿದರೆ ತುಮಕೂರಿನಿಂದ ರಾತ್ರಿಯೇ ಟ್ಯಾಕ್ಸಿ ಸಿಕ್ಕುತ್ತೆ. ಅಥವಾ ರಾತ್ರಿ ಇಲ್ಲಿ ಮಲಗಿದ್ದು ಬೆಳಗ್ಗೆ 6 ಗಂಟೆ ಬಸ್ಸಿನಲ್ಲಿ ಹೋಗಬಹುದು. ಆಗಲಿ, ಇನ್ನು ಅರ್ಧ ಗಂಟೆಯಲ್ಲಿ ಹೊರಡ್ತೀನಿ. ಸರಿ ಎಂದು ಹೇಳಿ ಅವನು ಹೊರಟು ಹೋದ.